ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಯಾವಾಗ ಸುದೀಪ್ ವೇದಿಕೆ ಮೇಲೆ ನಿಂತು ಫ್ಯಾನ್ಸ್ಗಳಿಗೆ ಈ ಮಾತನ್ನು ಹೇಳಿದ್ರು, ಅದಾದ ನಂತರ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಸ್ಟಾರ್ ವಾರ್ ಶುರುವಾದಂತೆ ಕಂಡು ಬಂದಿತ್ತು. ವಿಜಯಲಕ್ಷ್ಮಿ ಅವರು ಇದೇ ವಿಚಾರ ಇಟ್ಕೊಂಡು ಮಾತಾಡಿದ್ರು. ಫ್ಯಾನ್ಸ್ ಎಲ್ಲ ಇದನ್ನ ಸ್ಟಾರ್ ವಾರ್ ಅಂತೇಳಿ ಹೇಳಿದ್ರು. ಈಗ ಮತ್ತೆ ಇದು ಜೋರಾಗಿದೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಫೈಟ್. ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನವನ್ನು ನೀಡಿದ್ದು ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ ಚಕ್ರವರ್ತಿ ಹೇಳಿದ್ದು ಏನು? ಖಡಕ್ ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ನೇರ ಉತ್ತರ. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಜೋರಾಯಿತು ಸ್ಟಾರ್ ವಾರ್ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಸ್ಟಾರ್ ವಾರ್. ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ನೀಡಿದ್ದು ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ ಚಕ್ರವರ್ತಿ ಹೇಳಿದ್ದೇನೆ. ಇದೆಲ್ಲವೂ ಕೂಡ ಸಹಜವಾಗಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ಸುದೀಪ್ ಅವರ ಇಬ್ಬರು ಆಡಿದಂಥ ಮಾತಿನ ಆಧಾರದ ಮೇಲೆ ಹುಟ್ಟಿಕೊಂಡಂಥ ಎಲ್ಲ ಪ್ರಶ್ನೆಗಳು. ನಟ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ನಿಂತ್ಕೊಂಡು ತಮ್ಮ ಅಭಿಮಾನಿಗಳತ್ತ ಮಾತಾಡ್ತಾ ಏನು ಹೇಳಿದ್ರಲ್ಲ, ಅದಾದ ನಂತರ ವಿಜಯಲಕ್ಷ್ಮಿ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ರಲ್ಲ, ಇದೆಲ್ಲ ನಂತರ ಈಗ ಈ ರೀತಿ ಚರ್ಚೆಗಳು ಎಲ್ಲರಲ್ಲೂ ಕೂಡ ಮೂಡ್ತಾ ಇರೋದು. ಸ್ಟಾರ್ ವಾರ್ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಹಂತಕ್ಕೆ ತಲುಪಿದ ಹಾಗೆ ಕಾಣಿಸ್ತಾ ಇದೆ. ನಾನು ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಇಂದೂ ಮಾಡಿಲ್ಲ, ಎಂದೂ ಮಾಡೋದಿಲ್ಲ, ಹಿಂದೂ ಮಾಡಿಲ್ಲ ಅಂತೇಳಿ ಸುದೀಪ್ ಹೇಳಿದ್ದಾರೆ. ಹಿಂದೆಯಿಂದ ಹೊಡೆಯಲ್ಲ, ನಾನು ಬೆಂಕಿ ಹಚ್ಚೋ ಕೆಲಸ ಮಾಡಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೇನೆ. ಪೈರಸಿ ಮಾಡಿದವರನ್ನು ನಾನು ಈ ಬಾರಿ ಹಿಡಿದು ಒಳಗೆ ಹಾಕಿಸ್ತೀನಿ. ಎಲ್ಲಿ ಏನು ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿಯೇ ಗೊತ್ತಿದೆ. ಯುದ್ಧಕ್ಕೆ ನಾನು ಸಿದ್ಧ ಅನ್ನೋ ಹೇಳಿಕೆಗೆ ನಟ ಸುದೀಪ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಬೆಂಕಿ ಹಚ್ಚೋ ಕೆಲಸವನ್ನು ಮಾಡಿಲ್ಲ, ಹಿಂದೆಯಿಂದ ಹೊಡೆಯೋದಿಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೀನಿ ಅಂಥೇಳಿ ಸುದೀಪ್ ಹೇಳಿದ್ದಾರೆ. ಪೈರಸಿ ಮಾಡಿದವರು ಇದ್ದಾರಲ್ಲ, ಅವ್ರನ್ನ ಹಿಡಿದು ಒಳಗೆ ಹಾಕಿಸ್ತೀನಿ ಅಂತೇಳಿ ಹೇಳಿದ್ದಾರೆ. I wanted to come to the point, I made a point. And I'm very happy I made a point. ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿನ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ರಿ, ಎಲ್ಲ ನೋಡಿದ್ರಿ, ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ಕೆ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಟ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ, ಅಲ್ಲಿಗೆ ಬಿಡ್ತೀನಿ ನಾನು. ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್, ಐ ಮೇಡ್ ಅ ಪಾಯಿಂಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಇವಾಗ ಯಾರಿಗೂ ಕೂತು ವಾರ್. ಇನ್ನು ಈ ಫ್ಯಾನ್ಸ್ ವಾರ್ ಬಗ್ಗೆ ಸುದೀಪ್ ಮತ್ತೆ ದರ್ಶನ್ ಇವರಿಬ್ಬರ ಅಭಿಮಾನಿಗಳ ನಡುವೆ ಇದೆಲ್ಲ ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಯಾದಾಗ ಯಾರದ್ದೋ ಹೇಳಿಕೆಗೆ ನಾನು ಉತ್ತರ ಕೊಡೋಕೆ ಆಗಲ್ಲ, ವಿಜಯಲಕ್ಷ್ಮಿ ಅವರ ಕಷ್ಟ ಏನಿದೆಯೋ ಅವರನ್ನೇ ಕೇಳಿ. ವಿಜಯಲಕ್ಷ್ಮಿ ಹೇಳಿಕೆಗೂ ಕಿಚ್ಚನ ಪರೋಕ್ಷವಾದ ಕೌಂಟರ್ ಇದು. ನಾನು ಸ್ಟೇಟ್ಮೆಂಟ್ ಕೊಟ್ಟ ದಿನ ಏನೂ ಆಗಿರಲಿಲ್ಲ, ಇನ್ನೊಬ್ಬರು ಹೇಳಿಕೆ ಕೊಟ್ಟ ಮೇಲೆ ಪರಿಸ್ಥಿತಿ ಬದಲಾಯಿತು. ಯಾರದ್ದೋ ಹೇಳಿಕೆಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ, ಆಗಲ್ಲ. ವಿಜಯಲಕ್ಷ್ಮಿ ಅವರ ಕಷ್ಟ ಏನಿದೆಯೋ ಅವರನ್ನೇ ಹೋಗಿ ಕೇಳಿ ಅಂತೇಳಿ ಸುದೀಪ್ ಹೇಳಿದ್ದಾರೆ. ನಾನು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟ್ ಆಗಿ ಏನು ಉತ್ತರ ಕೊಡ್ಬೇಕಾ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೇ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವ್ಯಾಕೆ ಅನ್ಕೋಬೇಕು? ಕೇಳಿ, ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳ್ಸಿ, ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಆ್ಯಂಡ್ ಇನ್ನೊಂದು,
ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವುದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ? ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದು, ನನ್ನಿಂದಲ್ಲ. ಕೂತ ಕೇಳಿದ್ರು ಯಾರು ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟಾಗಿ ಏನು ಉತ್ತರ ಕೊಡ್ಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟಿಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂಮ್ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನು ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾನು. ವಿಜಯಲಕ್ಷ್ಮಿ ಬಳಸಿದ ಪ್ರತಿ ಪದಕ್ಕೂ ಕಿಚ್ಚನ ಕೌಂಟರ್. ಯಾರು ವೇದಿಕೆ ಹತ್ತೋರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿ. ಸಿದ್ದರಾಮಯ್ಯ, ಡಿ ಕೆ ಸಾಹೇಬರು ಎಲ್ಲರೂ ವೇದಿಕೆ ಹತ್ತಿ ಮಾತಾಡ್ತಾರೆ. ಈ ಕಡೆ ಶಿವಣ್ಣ ಸಹ ವೇದಿಕೆ ಹತ್ತಿ ಮಾತಾಡಿದ್ದಾರೆ. ಯಾರಿಗೆ ಹೇಳಿದ್ದು? ವಿಜಯಲಕ್ಷ್ಮಿ ಬಳಸಿದ ಪ್ರತಿ ಪದಕ್ಕೂ ಕೂಡ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ಯಾರು ವೇದಿಕೆ ಹತ್ತೋರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿ. ಸಿದ್ದರಾಮಯ್ಯ, ಡಿ ಕೆ ಸಾಹೇಬರು ಎಲ್ಲರೂ ವೇದಿಕೆ ಹತ್ತಿ ಮಾತಾಡ್ತಾರೆ. ಈ ಕಡೆ ಶಿವಣ್ಣ ಸಹ ವೇದಿಕೆ ಹತ್ತಿ ಮಾತಾಡಿದ್ದಾರೆ. ಯಾರಿಗೆ ಹೇಳಿದ್ದು ಅನ್ನೋದನ್ನು ಇನ್ನೂ ಕ್ಲಾರಿಟಿಯಾಗಿ ಹೇಳಲಿ ಅಂಥೇಳಿ ವಿಜಯಲಕ್ಷ್ಮಿ ಅವರ ಒಂದೊಂದು ಮಾತಿಗೂ ಕೂಡ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ತರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೋ, ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್ ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನನ್ನದು ನೋಡಿಲ್ಲ, ಇವತ್ತು ಇಂಟರ್ವ್ಯೂಲ್ ಯಾರು ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದಾರೆ. ಅವರ ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನ್ ನೋವಲ್ಲಿದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ನಾವು ಆ ಥರ ಅಲ್ಲ, ಯಾವ್ದೋ ಹೆಣ್ಮಗು ಬಗ್ಗೆ ಮಾತಾಡೋಣ. ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ತರ ಹಿಂಗೆ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೋ, ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್ ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್. ನಾನು ಶಿವಣ್ಣ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಲ್ಲ. 45 ಸಿನಿಮಾದ ಬಗ್ಗೆ ಮಾತಾಡ್ತಾ ಅದು ಕೂಡ ನಮ್ಮ ಸಿನಿಮಾನೇ ಅನ್ನೋದನ್ನು ಹೇಳ್ತಾ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನೋಡಿ. ವಿಜಯಲಕ್ಷ್ಮಿ ಅವರ ಪ್ರತಿಯೊಂದು ಮಾತಿಗೂ ಕೂಡ ಸುದೀಪ್ ಕೌಂಟರ್ ಕೊಡ್ತಾ, ನಾನು ಶಿವಣ್ಣನ ವಿರುದ್ಧ ಯಾವ ಕಾರಣಕ್ಕೂ ಮಾತಾಡಲ್ಲ. 45 ಸಿನಿಮಾ ಸಹ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಸಿನಿಮಾವೇ. ನಾನೇ ಶಿವಣ್ಣನ ಪರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದೇನೆ. ಕನ್ನಡ ವಿಚಾರದ ಚರ್ಚೆ ಬಂದಾಗ ಶಿವಣ್ಣನ ಪರ ಮಾತನಾಡಿದ್ದೇನೆ. 45 ವರ್ಸಸ್ ಮಾರ್ಕ್ ವಿವಾದಕ್ಕೆ ನಟ ಸುದೀಪ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬುದ್ಧಿದಲ್ಲ, ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡ್ದೆ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ರಿಚರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಯ್ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ.
ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು, ಯಾಕೆ ಸತಿ ಪೂಜೆ ಮಾಡ್ತೀವಿ ಅಂತ ನನಗೆ ಗೊತ್ತು. ಮೆಚ್ಚಿಡ್ತಾನೆ, ಬುದ್ಧಿ ಇದಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು. ಅನ್ನಭಾಗ್ಯ ಅಕ್ಕಿಗಾಗಿ ರಾತ್ರಿ ಪೂರ್ತಿ ಜನ ಕಾದಿದ್ದಾರೆ. ಬೇಗೂರಿನಲ್ಲಿ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಜನ ರಾತ್ರಿ ಪೂರ್ತಿ ಅನ್ನಭಾಗ್ಯ ಅಕ್ಕಿಗಾಗಿ ಜಾಗರಣೆ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ವರದಿ ಪ್ರಸಾರ ಆದ ನಂತರ ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಬಿತ್ತರಿಸಿದ ನಂತರ ಬೇಗೂರಿನ ನ್ಯಾಯಬೆಲೆ ಅಂಗಡಿ ವಿರುದ್ಧ ಕ್ರಮ ಕೈಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಬಡವರ ನೆರವಿಗೆ ಬಂದ CS ಶಾಲಿನಿ ರಜನೀಶ್ ಸುಮೋಟೋ ಕೇಸ್ ದಾಖಲಿಸಿದ ಮಾನವ ಹಕ್ಕು ಆಯೋಗ. ಅನ್ನಭಾಗ್ಯ ಅಕ್ಕಿಗಾಗಿ ರಾತ್ರಿ ಪೂರ್ತಿ ಸರತಿ ಸಾಲಿನಲ್ಲಿ ಜನ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಅನ್ನೋ ಸುದ್ದಿಯನ್ನು ನಾವು ಯಾವಾಗ ಪ್ರಸಾರ ಮಾಡಿದ್ವಿ. ಜನರ ಗೋಳಿನ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನು ಪ್ರಸಾರ ಮಾಡ್ತು. ಬೇಗೂರಿನ ನ್ಯಾಯಬೆಲೆ ಅಂಗಡಿ ವಿರುದ್ಧ ಈಗ ಕ್ರಮ ಕೈಗೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ನ್ಯಾಯಬೆಲೆ ಅಂಗಡಿಗಳ ಎದುರು ಜನರು ಅಕ್ಕಿಗಾಗಿ, ಅನ್ನಭಾಗ್ಯ ಯೋಜನೆಯ ಅಕ್ಕಿಗಾಗಿ ರಾತ್ರಿ ಇಡೀ ಕಾದು ಕಾದು ಸುಸ್ತಾಗಿ ಹೋಗಿದ್ರು. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಈಗ ಇಲಾಖೆ ಎಚ್ಚೆತ್ತುಕೊಂಡಿದೆ. ಹಾಗಾದರೆ ಏನೇನಾಯಿತು, ಯಾಕೆ ಜನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ನಿಂತು ಕಾದು ಕಾದು ಸುಸ್ತಾಗಿ ಹೋದರು, ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಅನ್ನಭಾಗ್ಯಕ್ಕಾಗಿ ಬೆಳಗ್ಗೆ 3 ಗಂಟೆಯಿಂದಲೇ ಕ್ಯೂ. ರಾಜ್ಯ ಸರ್ಕಾರವನ್ನ ಬಡಿದೆಬ್ಬಿಸಿದ ರಿಪಬ್ಲಿಕ್ ಕನ್ನಡ. ಮಾನವ ಹಕ್ಕು ಆಯೋಗದಲ್ಲಿ ಸ್ವಯಂ ಪ್ರೇರಿತ ದೂರು. ಕಿಲೋಮೀಟರ್ ಗಟ್ಟಲೆ ಕ್ಯೂ, ಮೈ ಕೊರೆಯುವ ಚಳಿ ಲೆಕ್ಕಿಸದೆ ನಿಂತ ಮಹಿಳೆಯರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ. ಮಹಿಳೆಯರು ರೇಷನ್ಗಾಗಿ ರಾತ್ರಿ 3 ಗಂಟೆಯಿಂದ ಕ್ಯೂ ನಿಂತಿದ್ರು. ಬೆಳಗ್ಗೆ 10 ಗಂಟೆಯಾದರೂ ಅಕ್ಕಿ ಸಿಗದೆ ಪರದಾಡ್ತಾ ಇದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿ ಪ್ರಸಾರ ಮಾಡಿತ್ತು ನೋಡಿ. ಬೆಳಗ್ಗಿನ ಜಾವ 3 ಗಂಟೆಯಿಂದಲೂ ಬಂದು ಇಲ್ಲಿ ಜನರು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ಪ್ರಮುಖ ಕಾರಣ ಏನಂದ್ರೆ ಇಲ್ಲಿಯ ಬಹುತೇಕ ಜನರೇನಿದೆ ಅವರಿಗೆ ಈ ಒಂದು ಅಕ್ಕಿ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಮಹತ್ವವಾಗಿದೆ. ಅವರ 1 ತಿಂಗಳ ಕಾಲ ಇದೇ ಅಕ್ಕಿಯನ್ನು ಕೂಡ ಡಿಪೆಂಡ್ ಆಗಿದ್ದಾರೆ. ಯಾಕಂದ್ರೆ ಇಲ್ಲಿ ಬಹುತೇಕ ಮಧ್ಯಮ ವರ್ಗದ ಬಡ ಜನರೇನಿದ್ದಾರೆ ಅವರು ಈ ಒಂದು ಅಕ್ಕಿ ಸಿಗದಿದ್ರೆ ಅವರ ಲೈಫ್ ಸಮಸ್ಯೆ ಆಗುತ್ತೆ. ಇದೇ ಕಾರಣಕ್ಕೆ ಅವರು ಬೆಳಗ್ಗಿನ ಜಾವ 3 ಗಂಟೆಗೂ ಕೂಡ ಬಂದು ಇಲ್ಲಿ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಸರ್ಕಾರವನ್ನ ಬಡಿದೆಬ್ಬಿಸಿದೆ. ವರದಿ ಪ್ರಸಾರ ಮಾಡಿದ ಒಂದೇ ದಿನದಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಆಹಾರ ಇಲಾಖೆ ಡಿಸಿಗೆ ಬರೆದ ಪತ್ರದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯ ಬಗ್ಗೆ ಉಲ್ಲೇಖಿಸಿದೆ. ರಿಪಬ್ಲಿಕ್ ಕನ್ನಡ ವರದಿ ಆಧಾರದ ಮೇಲೆ ಮಾನವ ಹಕ್ಕುಗಳ ಆಯೋಗದಲ್ಲೂ ಕೂಡ ಸ್ವಯಂ ಪ್ರೇರಿತ ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಲರ್ಟ್ ಆಗಿದ್ದಾರೆ. ಇನ್ನು ಕೂಡಲೇ ಆಹಾರ ಇಲಾಖೆಗೆ ಸೂಚನೆ ನೀಡಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆದೇಶಿಸಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾಧಿಕಾರಿ ಜಗದೀಶ್ ಬೇಗೂರಿನ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸರ್ಕಾರ ಎಚ್ಚೆತ್ತು ಆಹಾರ ಇಲಾಖೆಗೆ ಕ್ರಮವನ್ನ ಕೈಗೊಳ್ಳುವಂತೆ ಸೂಚನೆ ನೀಡಿದೆ. ಏನಾದ್ರೂ ಕೂಡ ರಾತ್ರೋರಾತ್ರಿ ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಲ್ಲೋದು ತಪ್ಪುತ್ತಾ ಕಾದು ನೋಡಬೇಕು. ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಆಗಿರುವಂಥ ಗೊಂದಲ ಇತ್ತಲ್ಲ, ರಾತ್ರಿಯಲ್ಲಿ ಇಡೀ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ನ್ಯಾಯಬೆಲೆ ಅಂಗಡಿಯ ಮುಂದೆ ಕ್ಯೂ ನಿಂತು ರಾತ್ರಿಯೆಲ್ಲ ಆ ಚಳಿಯಲ್ಲೂ ಕೂಡ ಅವರು ಅಕ್ಕಿಗಾಗಿ ಕ್ಯೂ ನಿಂತರಲ್ಲ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿ ಆದ ನಂತರ ಈಗ ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಇಂಪ್ಯಾಕ್ಟ್ ಆಗಿ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಪಾಪ ಆ ಬಡ ಜನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಈ ನಡುಗಿಸುವಂಥ ಚಳಿಯನ್ನು ಕೂಡ ಲೆಕ್ಕಿಸದೆ ರಾತ್ರಿಯೆಲ್ಲ ನಿಂತ್ಕೊಂಡ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಆ ಬಡವರ ಪರವಾಗಿ ನಿಂತ್ಕೊಂಡಿತ್ತು. ನಾವು ಸರಣಿ ವರದಿಯನ್ನು ಪ್ರಸಾರ ಮಾಡಿದ್ವಿ. ವರದಿ ಪ್ರಸಾರ ಆದ ನಂತರ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ಮೂಲಕ ಬೇಗೂರು ನ್ಯಾಯಬೆಲೆ ಅಂಗಡಿಯ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು. ಹಾಗಾದರೆ ಟೆಕ್ನಿಕಲಿ ಏನು ಸಮಸ್ಯೆ ಆಗಿತ್ತು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ, ರಾತ್ರಿ ಇಡೀ ಪಾಪ ಅನ್ನಭಾಗ್ಯ ಯೋಜನೆಗಾಗಿ ನ್ಯಾಯಬೆಲೆ ಅಂಗಡಿ ಮುಂದೆ ಅವರೆಲ್ಲ ನಿಂತ್ಕೊಂಡಿದ್ರು. ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ,
ಸತ್ತರ್. ಈಗ ಏನಿದೆ ಈ ಹೊತ್ತಿನ ಮಾಹಿತಿ? ರಂಜಿತ್, ಭಾನುವಾರದಂದು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡಿದಂತಹ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಅನ್ನಭಾಗ್ಯ ಅಕ್ಕಿ ಬಡವರಿಂದ ಕೈತಪ್ಪದಂತೆ ನೋಡುವಂತಹ ಒಂದು ಕೆಲಸವನ್ನು ಇದು ರಿಪಬ್ಲಿಕ್ ಕನ್ನಡ ಮಾಡಿದೆ. ಬಡವರ ಧ್ವನಿಯಾಗಿದೆ. ಯಾಕಂದ್ರೆ ಬೇಗೂರಿನ ಈ ನ್ಯಾಯಬೆಲೆ ಅಂಗಡಿ ಏನಿದೆ, ಇವತ್ತು ಅದನ್ನು ಕ್ಲೋಸ್ ಮಾಡಲು ಪ್ರಮುಖ ಕಾರಣ ಆಗಿದ್ದೆ ರಿಪಬ್ಲಿಕ್ ಕನ್ನಡ ವರದಿ. ಸದ್ಯಕ್ಕೆ ಇದನ್ನು ಕ್ಲೋಸ್ ಮಾಡಿ, ಯಾಕಂದ್ರೆ ಇಲ್ಲಿರುವಂತಹ ಅಕ್ಕಿ ಏನಿದೆ ಅದು ಬಡವರಿಗೆ ಸೇರ್ಬೇಕಾಗಿದ್ದಂತಹ ಅಕ್ಕಿಯನ್ನು ಇಲ್ಲಿ ದಾಸ್ತಾನು ಮಾಡಿ ಅದನ್ನು ಬೇರೆ ರೂಪಕ್ಕೆ ತಿರುಗಿಸುವಂತಹ ಒಂದು ಕೆಲಸವನ್ನು ಇಲ್ಲಿರುವಂತಹ ಮಾಲೀಕರು ಮಾಡಿದ್ರು. ಇದೇ ಕಾರಣಕ್ಕೆ ಸರ್ವರ್ ನೆಪ ಹೊಡ್ಡಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದಂತ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇಲ್ಲಿರುವಂತಹ ಬಡ ಜನರು ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಬಂದು ಅಕ್ಕಿಗಾಗಿ ಕ್ಯೂ ನಿಲ್ಲುವಂತಹ ಒಂದು ಕೆಲಸ ಆಗಿತ್ತು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಭಾನುವಾರದಂದು ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಪ್ರಸಾರ ಮಾಡುತ್ತೆ. ಈ ಒಂದು ಸುದ್ದಿ ಸರ್ಕಾರ ಮಟ್ಟದಲ್ಲೂ ಕೂಡ ಸದ್ದು ಮಾಡುತ್ತೆ. ಕೂಡಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರ ಗಮನಕ್ಕೆ ಬರುತ್ತೆ. ಅವರು ಕೂಡಲೇ ಆಹಾರ ಇಲಾಖೆಗೆ ಒಂದು ಮೌಖಿಕವಾಗಿ ಸೂಚನೆ ಕೊಡ್ತಾರೆ. ಆಹಾರ ಇಲಾಖೆ ಬರೆದಂತಹ ಪತ್ರದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಯನ್ನು ಉಲ್ಲೇಖವನ್ನು ಮಾಡುತ್ತಾರೆ. ಅದರ ಜೊತೆಗೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಗಮನ ಕೂಡ ಈ ಒಂದು ಬರುತ್ತೆ. ಶಾಲಿನಿ ರಜನೀಶ್ ಅವರು ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಅಲ್ಲಿ ಬೆಂಗಳೂರು ನಗರದ ಜಂಟಿ ಆಹಾರ ಇಲಾಖೆ ಜಂಟಿ ನಿರ್ದೇಶಕರಿಗೆ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಪತ್ರದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡದ ವರದಿಯನ್ನು ಉಲ್ಲೇಖ ಮಾಡ್ತಾರೆ. ಕೂಡಲೇ ಈ ಒಂದು ನ್ಯಾಯಬೆಲೆ ಅಂಗಡಿಗೆ ವಿಸಿಟ್ ಮಾಡಿದಂತಹ ಜಂಟಿ ನಿರ್ದೇಶಕರು ಇಲ್ಲಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಸಂದರ್ಭದಲ್ಲಿ ಕೆಲವೊಂದು ನ್ಯೂನ್ಯತೆ ಎದ್ದು ಕಾಣುತ್ತೆ. ಅಂದ್ರೆ ಇಲ್ಲಿರುವಂತಹ ದಾಸ್ತಾನಿಗೂ ಅವರು ಕೊಟ್ಟಿರುವಂತಹ ಮಾಹಿತಿಗೂ ವ್ಯತ್ಯಾಸ ಉಂಟಾಗುತ್ತೆ. ಬಡ ಜನರು ಕ್ಯೂ ನಿಲ್ಲುವಂತ ಮಾಡಿ ತಿಂಗಳಿಗೆ ಅವ್ರಿಗೆ ಕೈ ಸೇರ್ಬೇಕಾಗಿಂತ ಅಕ್ಕಿಯನ್ನು ಕೈ ತಪ್ಪಿಸುವ ಒಂದು ಹುನ್ನಾರ ನಡೆಯುತ್ತಿದೆ ಅನ್ನೋ ವಿಚಾರ ಕೂಡ ಇಲ್ಲಿಗೆ ಬಂದಂತಹ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಇಲ್ಲಿ ಒಂದಂತೂ ಸ್ಪಷ್ಟ, ರಿಪಬ್ಲಿಕ್ ಕನ್ನಡ ಏನಿದೆ ಇವತ್ತು ಬಡವರ ಧ್ವನಿಯಾಗಿದೆ. ಬಡವರಿಗೆ ಸಿಗಬೇಕಾದಂತಹ ಅಕ್ಕಿ ಅವರದ್ದೇ ಕೈ ಸೇರುವಂತೆ ಮತ್ತೆ ಬೇರೆಯವರ ಕೈ ಸೇರದಂತೆ ಮಾಡುವಂತಹ ಒಂದು ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ರಿಪಬ್ಲಿಕ್ ಕನ್ನಡ ವರದಿಯ ನಂತರ ಇಲ್ಲಿಗೆ ಬಂದಂತಹ ಅಧಿಕಾರಿಗಳಿಗೂ ಕೂಡ ಇಲ್ಲಿರುವಂತಹ ಒಂದಿಷ್ಟು ವ್ಯತ್ಯಾಸ ಕಂಡು ಬರುತ್ತೆ. ಅಂದ್ರೆ ಅವ್ರು ಕೊಟ್ಟಿರುವಂತಹ ಮಾಹಿತಿ ಆಗಿರ್ಬೋದು ಅಥವಾ ದಾಸ್ತಾನ ಆಗಿರುವಂತಹ ಅಕ್ಕಿಯ ವ್ಯತ್ಯಾಸ ಕಂಡು ಬಂದು ಕೂಡಲೇ ಅಲರ್ಟ್ ಆದಂತಹ ಅಧಿಕಾರಿಗಳು ಸದ್ಯಕ್ಕೆ ಈ ಒಂದು ನ್ಯಾಯಬೆಲೆ ಅಂಗಡಿ ಮಾಲೀಕರ ಚಂದ್ರಶೇಖರ್ ಅವರಿಗಿದ್ದಂತಹ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡುವಂತಹ ಒಂದು ಕೆಲಸ ಮಾಡಿದ್ದಾರೆ. ಜೊತೆಗೆ ಬಡವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ 100 ಮೀಟರ್ ಅಂತರದಲ್ಲಿ ಮತ್ತೊಂದು ನ್ಯಾಯಬೆಲೆ ಅಂಗಡಿ ಏನಿದೆ ಅಲ್ಲಿಗೆ ಪ್ರತಿಯೊಬ್ಬರಿಗೂ ಕೂಡ ಅದರ ಪರ್ಯಾಯ ಆಗಿರುವಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ರಂಜಿತ್, ಇಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ವರದಿಯನ್ನು ಪ್ರಸಾರ ಮಾಡದೆ ಹೋಗಿದ್ದಿದ್ರೆ ಇಲ್ಲಿರುವಂತಹ ಬಡವರಿಗೆ ಕೈ ಸೇರ್ಬೇಕಂತ ಅಕ್ಕಿ ಏನಿದೆ ಅದು ಬೇರೆ ಯಾರದ ಕೈ ಸೇರ್ತಾ ಇತ್ತು. ಬಡವರು ಇಲ್ಲಿ ಮತ್ತಷ್ಟು ಸಮಸ್ಯೆಗೆ ಸಿಲುಕ್ತಾ ಇದ್ರು. ಈ ಒಂದು ಪರಿಸರದಲ್ಲಿ ಬಹುತೇಕರ ಕೂಲಿ ಕಾರ್ಮಿಕರು ಬದುಕ್ತಾ ಇರೋದು. ಕೂಲಿ ಕಾರ್ಮಿಕರ ಹೊಟ್ಟೆಗೆ ಸೇರ್ಬೇಕಂತ ಅಕ್ಕಿ ಬೇರೆಯವರ ಕೈ ಸೇರದಂತೆ ತಡೆಯುವಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡದ ವರದಿ ಸಕ್ಸಸ್ ಕಂಡಿದೆ. ರಂಜಿತ್. ಓಕೆ ಸತ್ತರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣ ಆದ ನಂತರ ಈಗ ಚಿನ್ನಸ್ವಾಮಿ ಕ್ರೀಡಾಂಗಣ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ. ಸಂಭ್ರಮಾಚರಣೆ, RCB ಸಂಭ್ರಮಾಚರಣೆ ವೇಳೆ ಆದಂಥ ದುರಂತದ ನಂತರ ಸೇಫ್ಟಿ ಇಲ್ವಾ? ಕ್ರಿಕೆಟ್ ಆಯೋಜನೆಗೆ ಸಿದ್ಧವಾಗ್ತಿರುವ ಮೈದಾನದ ಮೇಲೆ ಗ್ರಹಣ ಬಡಿದಂಗಿದೆ. ಪೊಲೀಸ್ ಆಯುಕ್ತರ ನೇತೃತ್ವದ ಸಭೆಯಲ್ಲಿ ಆಗಿದ್ದು ಏನು? ಆ ಒಂದು ಇಲಾಖೆ ಅನುಮತಿಗೆ ಅಪಸ್ವರ ಎತ್ತಿದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ಚಿನ್ನಸ್ವಾಮಿ ಭವಿಷ್ಯದ ಬಿಗ್ ಸ್ಟೋರಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ನಿಜಕ್ಕೂ ಎಷ್ಟು ಸೇಫ್ ಅನ್ನುವ ಪ್ರಶ್ನೆ. RCB ಸಂಭ್ರಮಾಚರಣೆ ದುರಂತದ ಬಳಿಕವೂ ಕೂಡ ಸೇಫ್ಟಿ ಇಲ್ವಾ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲಿ ಮೂಡ್ತಾ ಇದೆ. ಕ್ರಿಕೆಟ್ ಆಯೋಜನೆಗೆ ಮೈದಾನ ಸಿದ್ಧವಾಗ್ತಾ ಇದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮೇಲೆ ಈಗ ಗ್ರಹಣ ಬಿದ್ದಂಗೆ ಕಾಣಿಸ್ತಾ ಇದೆ. ಗ್ರಹಣ ಎರಗಿದ ಹಾಗೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನಿನ್ನೆ ನಡೆದಂತಹ ಮೀಟಿಂಗ್ ಇತ್ತಲ್ಲ, ಆ ಮೀಟಿಂಗ್ನಲ್ಲಿ ಏನೇನು ಚರ್ಚೆ ಆಯಿತು? ಹಾಗಾದರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸೇಫ್ ಇಲ್ವಾ? ಎಷ್ಟೋ ಪಂದ್ಯಗಳಾಗಿದೆ ಆ ಕ್ರೀಡಾಂಗಣದಲ್ಲಿ. ಆದರೆ ದುರಂತ ಆದ ನಂತರ, RCB ಕಾಲ್ತುಳಿತ ದುರಂತ ಆದ ನಂತರ ಈ ಪ್ರಶ್ನೆ ಮೂಡೋದಕ್ಕೆ ಕಾರಣ ಏನು? ರಂಜಿತ್, RCB ಕಾಲ್ ತುಳಿದ ನಂತರ ಒಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಪಂದ್ಯ ಏನು
ಆಡಿಲ್ಲ. ಯಾಕಂದರೆ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯಿತು ಮತ್ತು ಲೋಕಲ್ ಪಂದ್ಯಗಳು ಇಲ್ಲಿ ಯಾವುದೇ ನಡೆದಿಲ್ಲ. ಹೀಗಾಗಿ ಒಂದು ಕಡೆ KCA ಏನು ಎಲೆಕ್ಷನ್ ನಡೀತು, ಆ ಒಂದು ಎಲೆಕ್ಷನಲ್ಲಿ ಸಹ ಏನು ವೆಂಕಟೇಶ್ ಪ್ರಸಾದ್ ಟೀಮ್ ಅವರು ಗೆಲುವಾಯಿತು. ಅದಾದ ನಂತರ ಇದೀಗ ಚಟುವಟಿಕೆ ಗದಿಗೆರೆದಿದೆ. ಒಂದು ಕಡೆ ಇಲ್ಲಿ ಪಂದ್ಯಗಳನ್ನು ಆಡಿಸಬೇಕೆಂಬುದು ಒಂದು ಕಡೆ ಮುಂದಾಗಿದ್ದಾರೆ. DCM ಅವ್ರನ್ನ, CM ಅವ್ರನ್ನ ಮತ್ತು ಗೃಹ ಸಚಿವರನ್ನ ಮೀಟ್ ಆಗಿದ್ದಾರೆ. DCM ಅವರು ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಈ ಬಾರಿ IPL ಇಲ್ಲೇ ನಡೆಯುತ್ತೆ ಎಂಬುದು. ಒಂದು ಕಡೆ ಕಾರಣಾತ್ಮಕವಾಗಿ ಸೂಕ್ತ ಭದ್ರತೆಯಿಂದ ಈ ಒಂದು IPL ಮಾಡೇ ಮಾಡ್ತು ಒಂದು ಕಡೆ DCM ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳು ಸಹ ಇಲ್ಲಿ ನಡಿಬೇಕೆಂಬುದು ಒಂದು ಕಡೆ ಈ ಒಂದು ಹೊಸ ಅಧ್ಯಕ್ಷರ ಒಂದು ಕಡೆ ಒತ್ತಾಯವಾಗಿದೆ. ಹೀಗಾಗಿ ಸಾಕಷ್ಟು ಚರ್ಚೆ ನಡೀತಿದೆ. ಒಂದು ಕಡೆ BCCIಗೆ ಸಹ ಮನವಿ ಸಹ ಮಾಡಿದ್ದಾರೆ. ಸರ್ಕಾರದಿಂದ ಒಂದು ಕಡೆ ಮನವಿ ಸಹ ಇನ್ನೂ ಸಲ್ಲಿಕೆ ಮಾಡ್ತಿದ್ದಾರೆ. ಯಾಕಂದರೆ ಇದು ಹಳೆಯ ಕ್ರೀಡಾಂಗಣ, ತುಂಬ ಇತಿಹಾಸ ಇದೆ, ಬಟ್ ರಿನಿವೇಷನ್ ಮಾಡಬೇಕಾಗತ್ತೆ. ಒಂದು ಕಡೆ ಕಮಿಟಿ ರಚನೆ ಆಗಿತ್ತು. ಆ ಕಮಿಟಿಯಲ್ಲಿ ಸುಮಾರು ಒಂದು 17ರಿಂದ 20ಕ್ಕೂ ಹೆಚ್ಚು ಪ್ರಮುಖ ಅಂಶಗಳನ್ನು ನೀಡಿದ್ದಾರೆ. ಏನೆಲ್ಲ ಬದಲಾವಣೆ ಮಾಡಬೇಕು, ರಿನಿವೇಷನ್ ಯಾವ ರೀತಿ ಮಾಡಬೇಕೆಂಬುದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ IPL ಮ್ಯಾಚ್ ನಡೀಬಹುದು ಎಂಬುದು ಹೇಳಲಾಗ್ತದೆ. ಒಂದು ಕಡೆ DCM ಅವರು ಹೇಳ್ತಾರೆ ಮತ್ತು ಕಮಿಟಿಯವರು ಇದೆಲ್ಲ ಬದಲಾವಣೆ ಮಾಡಬೇಕು ಮೊದಲು ಅಂತ ಹೇಳ್ತಾರೆ. ಹೀಗಾಗಿ ಒಂದು ಕಡೆ ಗೊಂದಲ ಗೂಡಾಗಿದೆ. ಮತ್ತೊಂದು ಕಡೆ RCB ಅಭಿಮಾನಿಗಳು ಮಾತ್ರ ಈ ಒಂದು ಪಂದ್ಯ ಅಂದರೆ RCB ಪಂದ್ಯಗಳು ಇಲ್ಲೇ ನಡಿಬೇಕು, ಬೇರೆ ಕಡೆ ಶಿಫ್ಟ್ ಆಗಬಾರ್ದು ಎಂಬುದು ಕಡೆ ಒತ್ತಾಯವಾಗಿದೆ. ಯಾಕಂದರೆ 25,000 ಮಿನಿಮಮ್ ಸ್ಟೇಡಿಯಂ ಇದು. ಹೀಗಾಗಿ ಸಾಕಷ್ಟು ಜನ RCB ಅಭಿಮಾನಿಗಳು 25 50,000ಕ್ಕೂ ಹೆಚ್ಚು ಜನ ಬಂದು ಪಂದ್ಯನ ವೀಕ್ಷಣೆ ಮಾಡ್ತಿದ್ದಾರೆ. ಹೀಗಾಗಿ ಸೂಕ್ತ ಭದ್ರತೆಯಲ್ಲಿ ಈ ಬಾರಿ ಪಂದ್ಯ ನಡಿಬೇಕಾಗತ್ತೆ. ಬಟ್ ಇನ್ನೂ ಗೊಂದಲ ಇದೆ. ಹೀಗಾಗಿ ಇಲ್ಲಿ ಒಂದು ಕಡೆ RCB ಅಭಿಮಾನಿಗಳಿಗೆ ಮತ್ತು ಹೊಸ ಕಮಿಟಿ ಇನ್ನು ಗೊಂದಲ ಮೂಡಿದೆ. ಹೀಗಾಗಿ ತುಂಬ ಕುತೂಹಲ ಆಗಿದೆ. ಆದರೆ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ಸ್ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ, ಈ ಒಂದು ಪಂದ್ಯಗಳು ಇಲ್ಲಿ ನಡೆಯಬಾರ್ದು, ಈ ಒಂದು ಸ್ಟೇಡಿಯಂ ಬೇರೆ ಕಡೆ ಶಿಫ್ಟ್ ಆಗಬೇಕಂತ. ಇಲ್ಲಿ ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಅಧ್ಯಕ್ಷರು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಸರ್ಕಾರ ಮತ್ತು ಹೊಸ ಅಧ್ಯಕ್ಷರು ಈ ಬಾರಿ IPL ಇಲ್ಲೇ ನಡೆಸಲು ಮುಂದಾಗ್ತಿದ್ದಾರೆ, ಏನು ಹೇಳ್ತಾರಂತ? ನಾನು ಈಗಾಗಲೇ ಇದ್ರ ಬಗ್ಗೆ ಹಿಂದೆ 11 ಜನ ಸತ್ತೋಗಿರೋದು ಮತ್ತು ಎಲ್ಲ ಅಮಾಯಕರು ಸತ್ತಿರು, ಯಾರು ಸೆಲೆಬ್ರಿಟಿ ಮಕ್ಕಳು ಯಾರು ಸತ್ತಿಲ್ಲ. ಸೊ ಅದಕ್ಕೋಸ್ಕರ ಬರೀ ಅವರು ಅಮಾಯಕರು ಸತ್ತಿರೋದ್ರಿಂದ ಅವ್ರಿಗೆ ಇರೋ ಪರಿಹಾರ ಅವ್ರಿಗೆ ಏನು ಕಟ್ಕೊಡ್ಬೇಕು ಅದು ಕಟ್ಕೊಡ್ಲಿ. ಜೊತೆಗೆ ಇಲ್ಲಿ ಕಬ್ಬನ್ ಪಾರ್ಕಿಗೆ ಸುಮಾರು ಒಂದು 3ರಿಂದ 4 ಕೋಟಿ ನುಕ್ಸಾನ ಇದೆ. ಈಗಾಗಲೇ ನಾನು ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ಕೋರ್ಟು ಇನ್ನೂ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ನಾವು ಇವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರ್ತಕ್ಕಂಥ ಇವಾಗ ಇರ್ತಕ್ಕಂಥ ಅಧ್ಯಕ್ಷ ಆಗಲಿ ಅಥವಾ ಸೆಕ್ರೆಟರಿ ಆಗಲಿ ಈಗಾಗಲೇ ಅವರೆಲ್ಲ ಅರೆಸ್ಟ್ ಆಗಿ ಮತ್ತು ಅವರೆಲ್ಲ ಬೇಲ್ ಮೇಲೆ ಬಂದಿದ್ದಾರೆ. ಜೊತೆಗೆ ಈಗ ನಮ್ಮ ಕನ್ನಡದವರು ವೆಂಕಟೇಶ್ ಪ್ರಸಾದ್ ಬಂದಿದ್ದಾರೆ, ನಾವು ಅವ್ರಿಗೆ ಸ್ವಾಗತ ಬಯಸ್ತೀವಿ. ಆದರೆ ಇಲ್ಲಿ ಇರೋದು 25,000 ಕೆಪಾಸಿಟಿ. 25,000 ಕೆಪಾಸಿಟಿಗೋಸ್ಕರ ನೀವು ಲಕ್ಷಾಂತರ ಜನ ಬಂದು ಅಭಿಮಾನಿಗಳು ನೋಡ್ತಾರೆ. ಇವಾಗ ಈಗಾಗಿರೋ ಅನಾಹುತ ಮುಂದೆ ಆಗಬಾರ್ದು ಅಂತ ನಾನು ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ. ಈಗಾಗಲೇ ಬೇರೆ ಕಡೆ ಸೂರ್ಯ ಸಿಟಿ ಕಡೆ ಏನೋ ಶಿಫ್ಟ್ ಮಾಡೋಕ್ಕೆ ಮಾಡ್ಕೊಂಡು ಅಲ್ಲೊಂದು 100 ಎಕರ್ಸ್ ಏನೋ ತೊಗೊಂಡು ಅದು ಶಿಫ್ಟ್ ಮಾಡ್ಕೊಂಡೋಗಿ ಹೋಗ್ತಾಯಿದ್ದಾರೆ. ಅಲ್ಲಿ ಇದಕ್ಕಿಂತ ಐಷಾರಾಮಿ ಕಟ್ಟಲಿ, ಇನ್ನೂ ಭದ್ರತೆ ಕಟ್ಟಲಿ, ಇನ್ನೂ 1 ಲಕ್ಷ ಅಲ್ಲ 1 ಲಕ್ಷ ಜನ ಕೆಪಾಸಿಟಿ ಆಗಿ ಕಟ್ಟಲಿ ಅಂತ ನಾನು ಅವ್ರಿಗೆ ಬಯಸ್ತೀನಿ. ಜೊತೆಗೆ ಎಲ್ಲ ಥರ ಭದ್ರತೆನೂ ಕೊಡಲಿ. ಇಲ್ಲಿ ಯಾವ ಭದ್ರತೆನೂ ಇಲ್ಲ, ಎಲ್ಲ ಇಲ್ಲಿ ಸಿಟಿ ಸೆಂಟ್ರಲ್ ಇರೋದ್ರಲ್ಲಿ ಇವಾಗ ಒಂದು ಇಕ್ಕಟ್ಟು, ಎಲ್ಲ ಟ್ರಾಫಿಕ್ಗೂ ತೊಂದರೆ ಆಗುತ್ತೆ. ಮತ್ತು ಕಬ್ಬನ್ ಪಾರ್ಕಿಗೆ ಎಲ್ಲ ಬರೋ ವೆಹಿಕಲ್ಗಳೆಲ್ಲ ಕಬ್ಬನ್ ಪಾರ್ಕಲ್ಲಿ ಪಾರ್ಕ್ ಮಾಡ್ತಾರೆ, ಕಬ್ಬನ್ ಪಾರ್ಕ್ನೂ ಹಾಳು ಮಾಡುತ್ತೆ ಅಂತ ನಾನು ಹೇಳ್ತೀನಿ. ರಂಜಿತ್, ನೋಡ್ತಿರ್ಬೋದು ಕಬ್ಬನ್ ಪಾರ್ಕ್ ಅಸೋಸಿಯೇಷನ್ ಸಹ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಒಂದು ಗ್ರೌಂಡಲ್ಲಿ ಪಂದ್ಯವನ್ನು ನಡೀಬಾರ್ದು, ನಾವು ಕೋರ್ಟಿಗೆ ಹೋಗ್ತಿದ್ವಿ. ಈಗಾಗಲೇ ಕೋರ್ಟಲ್ಲಿ ಈ ಒಂದು ವಿಚಾರಣೆ ಇದೆ. ಯಾಕಂದರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಕ್ರೀಡಾಂಗಣ ಚಿಕ್ಕದಿದೆ, ಸಾಕಷ್ಟು ಸಿಟಿ ಒಳಗಡೆ ಇದೆ ಈ ಒಂದು ಗ್ರೌಂಡು. ಹೀಗಾಗಿ ಬೇರೆ ಕಡೆ ಶಿಫ್ಟ್ ಆಗಲೇಬೇಕು. ಈ ಬಾರಿ ಈ ಒಂದು IPL ಪಂದ್ಯ ಇಲ್ಲಿ ನಡೆಯಬಾರ್ದು ಅಂತ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಬಟ್ RCB ಅಭಿಮಾನಿಗಳು ಮಾತ್ರ IPL ಪಂದ್ಯ ಇಲ್ಲಿ ನಡಿಬೇಕಂತ ಹೇಳಲಾಗ್ತದೆ. ಹೀಗಾಗಿ ಒಂದು ಕಡೆ ಸರ್ಕಾರ ಹಂತದಲ್ಲಿದೆ. ಸರ್ಕಾರ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗುತ್ತೆ. ರಂಜಿತ್. ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಕುಳಗಳಿಗೆ ಬೆಳ್ಳಂಬೆಳಿಗ್ಗೆ ಚಾಟಿ ಬೀಸಿದ್ದಾರೆ. ಲೋಕಾಯುಕ್ತ ರೇಡ್ ಆಗಿದೆ. ಬೆಂಗಳೂರಿನ ಯಾವ್ಯಾವ ಕಡೆಗಳಲ್ಲಿ ರೇಡ್ ಆಗಿದೆ ಅಂತ ಕೇಳಿದರೆ ಭ್ರಷ್ಟರ ವಿರುದ್ಧ ಸಮರ ಸಾರಿರುವ ಲೋಕಾಯುಕ್ತ ಬೆಳ್ಳಂಬೆಳಿಗ್ಗೆ ರಾಜ್ಯದ 4 ಜಿಲ್ಲೆಗಳಲ್ಲಿ ರೇಡ್ ಆಗಿದೆ. 4 ಜಿಲ್ಲೆಗಳಲ್ಲಿ ವಿಜಯಪುರ, ಬಾಗಲಕೋಟೆ, ಕಾರವಾರ, ರಾಯಚೂರು, ಬೆಂಗಳೂರಿನಲ್ಲಾಗಿಲ್ಲ. 4 ಜಿಲ್ಲೆ, ರಾಜ್ಯದ 4 ಜಿಲ್ಲೆ, ಏಕಕಾಲಕ್ಕೆ 4 ಜಿಲ್ಲೆಗಳಲ್ಲಿ ರೇಡ್ ಆಗಿದೆ. ಕೃಷಿ ಇಲಾಖೆ ಅಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಹಲವರ ಜನ್ಮ ಜಾಲಾಟ ಮಾಡಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳ ಮನೆಯಲ್ಲಿ ದಾಖಲೆಗಳಿಗಾಗಿ ಈಗಲೂ ಕೂಡ ಶೋಧ ನಡೀತಾ ಇದೆ. ಭ್ರಷ್ಟರ ವಿರುದ್ಧ ಸಮರ ಸಾರಿರುವ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ 4 ಜಿಲ್ಲೆಗಳಲ್ಲಿ ಬೆಳ್ಳಂಬೆಳಿಗ್ಗೆ ಭ್ರಷ್ಟ ಕುಳಗಳಿಗೆ ರೇಡ್ ಶಾಕ್ ಎದುರಾಗಿದೆ. ವಿಜಯಪುರ, ಬಾಗಲಕೋಟೆ, ಕಾರವಾರ, ರಾಯಚೂರು ಏಕಕಾಲಕ್ಕೆ 4 ಜಿಲ್ಲೆಗಳಲ್ಲಿ ಮೆಗಾ ತಲಾಶ್ ಮಾಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿ, ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಹಲವರ ಜನ್ಮ ಜಾಲಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ. ಬಾಗಲಕೋಟೆ, ರಾಯಚೂರು, ವಿಜಯಪುರ
ಸೇರಿದಂತೆ ಸುಮಾರು 4 ಜಿಲ್ಲೆಗಳಲ್ಲಿ, ರಾಜ್ಯದ ಒಟ್ಟು 4 ಜಿಲ್ಲೆಗಳಲ್ಲಿ ಭ್ರಷ್ಟ ಕುಳಗಳಿಗೆ ಬಲೆ ಬೀಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಬೆಳ್ಳಂಬೆಳಿಗ್ಗೆ ಅಧಿಕಾರಿಗಳು ಬಾಗಿಲು ತೆಗೆದು ನೋಡಿದರೆ ಅಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕಾಣಿಸ್ತಾ ಇದ್ರು. ಲೋಕಾಯುಕ್ತ ಅಧಿಕಾರಿಗಳು ಬೇಲ್ ಮಾಡಿದರೆ ಒಳಗಡೆಯಿಂದ ಬಂದವರಿಗೆ ಶಾಕಿಂಗ್ ಎದುರಾಗಿತ್ತು. ಭ್ರಷ್ಟ ಕುಳಗಳಿಗೆ ಬಲೆ ಬೀಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ರಾಜ್ಯದ ಸುಮಾರು 4 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಇದೆಲ್ಲದರ ಸಂಬಂಧ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಹೈಕಮಾಂಡ್ ನಾಯಕರಿಗಿಂತಲೂ ಕೂಡ ಸಿಎಂ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ್ರ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ಕೂಡ ಈಗ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದೆ. ಹಾಗಾದ್ರೆ ಇಂಥ ಚರ್ಚೆಗಳಾಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಾಂಗ್ರೆಸ್ನಲ್ಲಿ ಜೋರಾದ ಸಿಎಂ ಕುರ್ಚಿ ಕದನ. ಅಸಹಾಯಕರಾದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಕಾಂಗ್ರೆಸ್ ಕೋಟೆಯಲ್ಲಿ ಸಿಎಂ ಕುರ್ಚಿ ಫೈಟ್ ಜೋರಾಗಿದ್ದು ಹೈಕಮಾಂಡ್ ಅಂಗಳ ತಲುಪಿದೆ. ಕುರ್ಚಿ ಕಾಳಗ ದಮನಕ್ಕೆ ಮಧ್ಯಸ್ಥಿಕೆ ವಹಿಸಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅಸಹಾಯಕರಾದರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆಗೆ ಚರ್ಚಿಸಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪಟ್ಟದ ಜಟಾಪಟಿ ಬಗೆಹರಿಸಲು ಮುಂದಾಳತ್ವ ವಹಿಸಿದ್ರು. ಆದರೆ ಯಾವುದೇ ಫಲ ಸಿಕ್ಕಿಲ್ಲ. ಖರ್ಗೆ ಅವರ ಮನವಿಗೆ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಸ್ಪಂದಿಸ್ತಾ ಇಲ್ವಂತೆ. ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಮೌನ ವಹಿಸಿದ್ದಾರಂತೆ. ಖರ್ಗೆ ಮನೆಯಲ್ಲಿ ಎಚ್.ಕೆ. ಪಾಟೀಲ್ ಜೊತೆ ಸಭೆ. ಶುಕ್ರವಾರ ದೆಹಲಿಗೆ ಹೋಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? ಮತ್ತೊಂದು ಕಡೆಗೆ ಸಚಿವ ಎಚ್.ಕೆ. ಪಾಟೀಲ್ ಜೊತೆಗೆ ಖರ್ಗೆ ತಮ್ಮ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ. ಸಿಎಂ, ಡಿಸಿಎಂ ಹಿರಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸಿ ಇತ್ಯರ್ಥ ಮಾಡಿ, ಇಲ್ಲವಾದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ಪಕ್ಷಕ್ಕೆ ಡ್ಯಾಮೇಜ್ ಆಗಲಿದೆ ಅಂತ ಎಚ್.ಕೆ. ಪಾಟೀಲ್ ಸಲಹೆ ನೀಡಿದ್ದಾರೆ. ನಾಯಕತ್ವ ಸಮಸ್ಯೆಯನ್ನ ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ಎಂದಿದ್ದ ಖರ್ಗೆ ರಾಜ್ಯ ನಾಯಕರ ಜೊತೆಗೆ 1-to-1 ಮಾತುಕತೆ ನಡೆಸ್ತಾ ಇದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್ ಎಚ್.ಕೆ. ಪಾಟೀಲ್ ಜೊತೆಗೆ ಚರ್ಚಿಸಿದ್ದಾರೆ. ಇನ್ನು 2-3 ದಿನ ಬೆಂಗಳೂರಿನಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಅಷ್ಟೇ ಅಲ್ಲ, ಶುಕ್ರವಾರ ದೆಹಲಿಗೆ ಹೋಗುವ ಪ್ಲಾನ್ ಕೂಡ ಇದೆಯಂತೆ. ಒಟ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರು ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆಗೆ ಮಾತುಕತೆ ನಡೆಸಿರುವುದು ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನ ಹೈಕಮಾಂಡ್ ಕಂಪ್ಲೀಟ್ಲಿ ವೀಕ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈಗ ಅನ್ನೋದಕ್ಕಿಂತ ಮೊದಲಿನಿಂದನೂ ಕೂಡ ಹೈಕಮಾಂಡ್ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾನೆ ಇದೆ. ಯಾಕಂದ್ರೆ ಇವರು ಅಧಿಕಾರಕ್ಕೆ ಬಂದಾಗಿಂದ ಮೊದಲು 2.5 ವರ್ಷ ಆದಮೇಲೆ ಸಿಎಂ ಚೇಂಜ್ ಆಗ್ತಾರೆ ಅನ್ನೋಂಥ ಮಾತುಗಳು ಯಾವ ರೀತಿ ಕೇಳ್ತಾ ಬಂದು, ಇದಾದ ನಂತರ ಈಗ 2.5 ವರ್ಷ ಆದಮೇಲೆ ಸಿಎಂ ಚೇರ್ ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಮನಸೋ ಇಚ್ಛೆ ಹೇಳಿಕೆಗಳನ್ನು ಕೊಡುವ ಕೆಲಸ ಆಯಿತು ಆಯಾ ಬಣದ ನಾಯಕರುಗಳಿಂದ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಲಿಲ್ಲ, ಬಾಯಿ ಮುಚ್ಕೊಂಡು ಇರ್ರಿ ಅಂತ ಹೇಳಿಲ್ಲ, ಇಲ್ಲೇ PCCಯಿಂದ ನೋಟಿಸ್ ಕೊಡೋದು, ಸುಮ್ಮನೆ ಕೂತ್ಕೊಳ್ಳೋದು. ಇವೆಲ್ಲವನ್ನ ನೋಡಿದಾಗ ಹೈಕಮಾಂಡ್ ವೀಕ್ ಆಯ್ತಾ ಹಾಗಿದ್ರೆ ಅನ್ನುವಂಥ ಪ್ರಶ್ನೆಗಳು ಮೂಡುವಂಥದ್ದು ಸಹಜ. ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರವಾಗಿ ಏನು ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಗಳ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋದರೆ, ಎಲ್ಲದಕ್ಕೂ ಹೈಕಮಾಂಡ್ ಅಂದರೆ ಹೆಂಗೆ ಅನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಶ್ನೆ ಆಗಿದೆ. ಸ್ಥಳೀಯವಾಗಿ ನೀವೇನೇನು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀರೋ ಆ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡ್ಕೋಬೇಕು. ಎಲ್ಲದಕ್ಕೂ ಹೈಕಮಾಂಡ್ ಅಂತಂದರೆ ನಾವೇನು ಮಾಡೋಣ ಅನ್ನುವಂಥದ್ದು ಖರ್ಗೆ ಅವರ ಪ್ರಶ್ನೆ ಆಗಿದೆ. ಈ ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಎಲ್ಲವೂ ಹೈಕಮಾಂಡ್ ನಿರ್ಧಾರ, ಎಲ್ಲವನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ. ಅದಕ್ಕೆ ಕೌಂಟರ್ ಕೊಡುವಂಥ ಕೆಲಸ ಖರ್ಗೆ ಅವರಿಂದ ಆಗಿದೆ. ಎಲ್ಲದಕ್ಕೂ ಹೈಕಮಾಂಡ್ ಅಂದರೆ ಹೆಂಗೆ? ಸ್ಥಳೀಯ ನಾಯಕರು ಸ್ಥಳೀಯ ಸಮಸ್ಯೆಗಳನ್ನು ನೀವೇ ಸೇರ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಖರ್ಗೆ ಅವರು ಹೇಳಿದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಹೇಳ್ತಾರೆ, ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅಂತ ಹೇಳಿ. ಹೈಕಮಾಂಡ್ ನಾಯಕರು ಬಗೆಹರಿಸ್ತಾರೆ ಅನ್ನುವಂಥ ವಿಚಾರಕ್ಕೆ ಖರ್ಗೆ ಅವರ ಕೌಂಟರ್, ನೀವೇ ಸೇರ್ಕೊಂಡು ಬಗೆಹರಿಸ್ಕೋಬೇಕು ಅಂತ ಹೇಳಿ, ನೀವೇ ಕೂತು ಸೆಟ್ಲ್ ಮಾಡ್ಕೋಬೇಕು ಅಂತ ಹೇಳಿ. ಈ ಕಡೆ ಸಿದ್ದರಾಮಯ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ರಾಹುಲ್ ಗಾಂಧಿ ಜೊತೆಗೆ ನಾನು ಮಾತಾಡಿದ್ದೇನೆ ಅಂತ ಹೇಳಿ. ಖರ್ಗೆ ಅವ್ರನ್ನು ಬಿಟ್ಟರು ಅವರು, ರಾಹುಲ್ ಗಾಂಧಿ ಅವ್ರ ಜೊತೆಗೆ ನಾನು ಮಾತಾಡಿದ್ದೇನೆ. ಇನ್ನು ಅದಕ್ಕೆ ಖರ್ಗೆ ಅವ್ರು ಹೇಳೋದು, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ನೀವು ಯಾರ ಜೊತೆ ಮಾತಾಡಿದ್ರೇನು, ಪಾರ್ಟಿ ಮೇನ್, ಪಾರ್ಟಿಯಿಂದ ನಾವೆಲ್ಲರೂ, ನಮ್ಮಿಂದ ಪಾರ್ಟಿ ಅಲ್ಲ, ಸೊ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತ ಹೇಳಿ.
ಇನ್ನು ಸಿದ್ದರಾಮಯ್ಯ ಕೂಡ ಅದನ್ನೇ ಪುನರುಚ್ಚಾರ ಮಾಡ್ತಾರೆ, ಯಾರು ಪಕ್ಷಕ್ಕಿಂತ ದೊಡ್ಡವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಯಾರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ, ಯಾವ ದಾಟಿಯಲ್ಲಿ ಹೇಳ್ತಿದ್ದಾರೆ ಅನ್ನುವಂಥ ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದು ಒಂದು ರೀತಿ ಕುರ್ಚಿಯ ಕಿತ್ತಾಟ ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಖರ್ಗೆ ಅವರು ನೇರವಾಗಿ ಖಡಕ್ ಸಂದೇಶವನ್ನ ಕೊಟ್ಟರೂ ಕೂಡ ಆ ಹೇಳಿಕೆಯ ನಂತರ ಮತ್ತೆ ಬೇರೆ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ. ಇದು ರಾಜಕೀಯದಲ್ಲಿ ಒಂದು ರೀತಿ ಹಲ್ಚಲ್ಗೆ ಕಾರಣ ಆಗ್ತಾ ಇದೆ. ಕುರ್ಚಿ ಕಿತ್ತಾಟವಂತೂ ಸದ್ಯಕ್ಕೆ ಮುಗಿಯುವ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಬೇರೆ ರೀತಿಯ ಆಟವನ್ನ ಶುರು ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಇದನ್ನೆಲ್ಲ ನೋಡಿ ಸುಮ್ಮನೆ ಕೂರ್ತಾರಾ? ಸಾಧ್ಯವೇ ಇಲ್ಲ. ಮತ್ತೆ ಇದು ಎಲ್ಲವೂ ಹೋಗಿ ಹೈಕಮಾಂಡ್ ಅನ್ನೇ ತಲುಪೋದು. ಅವಾಗ ಹೈಕಮಾಂಡ್ ಈ ರೀತಿ ರಿಯಾಕ್ಟ್ ಮಾಡೋದು. ಇದು ಹಿಂಗೇ ಸಾಕ್ತಾ ಇರುತ್ತೋ ಅಥವಾ ನಿಲ್ಲಿಸ್ತಾರೋ ನೋಡ. ರೈಟ್, ಈಗಾಗಲೇ ರಾಜ್ಯದಲ್ಲಿ ಕುರ್ಚಿ ಕಾದಾಟ ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಹೈಕಮಾಂಡ್ ಹಾಗಾದರೆ ಯಾವ ರೀತಿಯಲ್ಲಿ ವೀಕ್ ಆಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಹೈಕಮಾಂಡ್ ಮುಂದೆ ಹಾಗಾದರೆ ಈ ಕುರ್ಚಿ ಫೈಟ್ ಇತ್ಯರ್ಥ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಶನಿವಾರ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಅವ್ರದೇ ಸಮ್ಮುಖದಲ್ಲಿ ಹಾಗಾದರೆ ಇದು ಇತ್ಯರ್ಥ ಆಗುತ್ತಾ? ರಾಹುಲ್ ಸೋನಿಯಾ ಹಾಗಾದರೆ ಸಿದ್ಧ ಸೂತ್ರವನ್ನ ರೆಡಿ ಮಾಡ್ಕೊಂಡ್ರ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಇನ್ಸೈಟ್ ಸ್ಟೋರಿ. ಹೈಕಮಾಂಡ್ ಮುಂದೆ ಹಾಗಾದ್ರೆ ಕುರ್ಚಿ ಫೈಟ್ ಇತ್ಯರ್ಥ ಆಗುತ್ತಾ, ರಾಜ್ಯದಲ್ಲಿ ಇತ್ಯರ್ಥ ಆಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದ್ವು. ಆದರೆ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಅಲ್ಲೇ ಇಬ್ಬರನ್ನು ಕೂರಿಸಿ ಮತ್ತೆ ಮಾತುಕತೆಗಳಾಗುತ್ತಾ, ಚರ್ಚೆ ಆಗುತ್ತಾ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿರೋದು. ಈಗಾಗಲೇ ಹೈಕಮಾಂಡ್ ನಾಯಕರ ನಡೆ ಏನು ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹೈಕಮಾಂಡ್ ನಾಯಕರು ಯಾವುದಾದ್ರೂ ಸೂತ್ರಗಳನ್ನು ರೆಡಿ ಮಾಡಿಕೊಂಡ್ರ, ಇಬ್ಬರನ್ನು ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಸೂತ್ರವನ್ನು ನೀಡಲಾಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಶನಿವಾರ ಹೋಗ್ತಾ ಇದ್ದಾರೆ, ಹಾಗಾದರೆ ಶನಿವಾರ ಏನಾಗುತ್ತೆ ಅನ್ನೋ ಪ್ರಶ್ನೆ. ಹಾಗಾದ್ರೆ ಈ ಎಲ್ಲ ಕುರ್ಚಿ ಕಾದಾಟಕ್ಕೆ ಸಂಬಂಧಪಟ್ಟಂತೆ, ಈ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ಇಡುವಂತಹ ಸಮಯ ಬಂದೇ ಬಿಡ್ತಾ? ಹಾಗಾದ್ರೆ ಎಲ್ಲ ಫೈನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲೈಮ್ಯಾಕ್ಸ್ ಶನಿವಾರನೇನಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರೋದು. ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಶನಿವಾರ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ವಾರವೇ ಹಾಗಾದ್ರೆ ಇದೆಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ ಅನ್ನೋ ಪ್ರಶ್ನೆ ಇದೆ. ಹೊಸ ವರ್ಷಕ್ಕೂ ಮುನ್ನವೇ ಈ ಹಸ್ತಾಂತರದ ಭವಿಷ್ಯ ಇತ್ಯರ್ಥ ಆಗಲಿದೆಯಾ? ಶನಿವಾರ ದೆಹಲಿಗೆ ಸಿಎಂ ಡಿಸಿಎಂ ಹೋಗ್ತಾ ಇದ್ದಾರೆ. ಇಬ್ರು ಕೂಡ CWC ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಇಬ್ರು ಕೂಡ ಮೀಟಿಂಗ್ನಲ್ಲಿ ಭಾಗಿಯಾದ ನಂತರದಲ್ಲಿ ಹಾಗಾದ್ರೆ ಒಂದು ಸಭೆ ನಡೆಸ್ತಾರ ರಾಹುಲ್ ಹಾಗೂ ಸೋನಿಯಾ ಜೊತೆಗೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ಆ ರೀತಿಯ ಸಭೆ ಏನಾದರೂ ಆಗಿದ್ದೇ ಆದಲ್ಲಿ ಅಲ್ಲಿ ಈ ಸಂಧಾನ ಏನಾದರೂ ಮಾಡಲಾಗುತ್ತಾ, ಅಥವಾ ಕುರ್ಚಿ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಶನಿವಾರದವರೆಗೂ ಕೂಡ ಕಾದು ನೋಡಬೇಕು. ಸಭೆ ನಡೆದಿದ್ದೇ ಆದಲ್ಲಿ ಏನಾದರೂ ಡೆವಲಪ್ಮೆಂಟ್ಸ್, ಬೆಳವಣಿಗೆಗಳು ಖಂಡಿತವಾಗ್ಲೂ ಈ ವಾರದಲ್ಲೇ ಆಗುವಂಥ ಸೂಚನೆಗಳು ಸಿಗ್ತಾ ಇದೆ. ಸಿಎಂ ಹಾಗೂ ಡಿಸಿಎಂ ಶನಿವಾರ ದೆಹಲಿಗೆ ಹೋಗ್ತಾ ಇದ್ರೆ ಅದರ ಮೊದಲೇ ಈಗ ಡಿಸಿಎಂ ಕೂಡ ಇವತ್ತು ಹೋಗ್ತಾ ಇದ್ದಾರೆ ದೆಹಲಿಗೆ. ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇರೋದು. ಒಂದು ಕಡೆಯಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ, ಅದರ ನಡುವೆ ಇವತ್ತು ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದ ನೀರಾವರಿ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ದೆಹಲಿಗೆ ಹೋಗ್ತಾ ಇರೋದು ಡಿ.ಕೆ. ಶಿವಕುಮಾರ್. ಆದರೆ ಇದೆಲ್ಲದರ ಮಧ್ಯೆ ಶನಿವಾರದ ಸಭೆಗೂ ಮುನ್ನವೇ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಇವತ್ತು ಸಿಕ್ಕಂತ ಈ ಸಮಯವನ್ನ ಬಳಸ್ಕೊಳ್ತಾರ, ಉಪಯೋಗಿಸ್ಕೊಳ್ತಾರ, ಇವತ್ತೇ ಒಂದು ಪಿಚ್ ರೆಡಿ ಮಾಡ್ತಾರ ಅನ್ನುವಂಥ ಪ್ರಶ್ನೆ. ನಾಡಿದ್ದು ಶನಿವಾರ ಸಭೆಗೂ ಮುನ್ನವೇ ಒಂದು ಪಿಚ್ ರೆಡಿ ಮಾಡಿಕೊಂಡು ಮೊದಲೇ ಮಾತುಕತೆಯನ್ನು ಮಾಡಿಕೊಂಡು ತಮ್ಮ ಕಡೆಯಿಂದ ಯಾವ ರೀತಿಯ ಪ್ರಸ್ತಾವನೆಗಳಿದೆ, ಯಾವ ರೀತಿಯ ವಿಚಾರಗಳಿದೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂಥ ನಿಟ್ಟಿನಲ್ಲಿ ಇವತ್ತು ಆ ಮೀಟಿಂಗ್ ನಡೆಯುತ್ತಾ ಅನ್ನುವಂಥ ಒಂದಷ್ಟು ಕುತೂಹಲ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸಾಕಷ್ಟು ಕುತೂಹಲನವಂತೂ ಕೆರಳಿಸಿದೆ. ಆದರೆ ಅದರ ಮಧ್ಯದಲ್ಲಿ ಸಿಎಂ ಡಿಸಿಎಂ ಶನಿವಾರ ಹೋಗ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಡಿಸಿಎಂ ಹೋಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರು ಮೀಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ, ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪಿಚ್ ರೆಡಿ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಈ ವಾರವೇ ಹಾಗಾದ್ರೆ ತೆರೆ ಬೀಳುತ್ತಾ ಇಲ್ಲದಕ್ಕೂ ಸುರೇಶ್?
ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿನ ಆಂತರಿಕ ಬಡಿದಾಟ ದೆಹಲಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಸುತ್ತಿನಲ್ಲಿ ಹೈಕಮಾಂಡ್ ಕೂಡ ಖರ್ಗೆ ಅವರ ಮೂಲಕ ಒಂದು ಸಂದೇಶವನ್ನು ಕಳಿಸಿರ್ತಕ್ಕಂಥ, ಹೈಕಮಾಂಡ್ ಎಲ್ಲವನ್ನು ನೋಡ್ಕೊಳ್ಳೋದಿಲ್ಲ, ಆದರೆ ನೀವೆಲ್ಲವನ್ನು ಇತ್ಯರ್ಥಪಡಿಸ್ಕೋಬೇಕು ಅಂತಕ್ಕಂಥದ್ದು. ಆದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನೇ ಇದನ್ನು ಇತ್ಯರ್ಥಪಡಿಸಬೇಕು, ಅದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯ ನೇತೃತ್ವದಲ್ಲೇ ಇದೊಂದು ಆಗಬೇಕು ಅಂತಕ್ಕಂಥದ್ದು ಅವರ ಇಚ್ಛೆ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತು ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾಗುವ ನೆಪದಲ್ಲಿ ಇವತ್ತು ದೆಹಲಿಗೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ. ಬರುವ ಶನಿವಾರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಇರೋ ಹಿನ್ನೆಲೆಯಲ್ಲಿ ಅವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೆ ಸಿ ಎಂ ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ತೆರಳುತ್ತಾರೆ. ಅವತ್ತು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅವತ್ತು ಸಭೆ ಏನಾಗುತ್ತೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಅದಾದ ನಂತರ ಇಬ್ಬರನ್ನು ಕೂಡ ಕರೆಸಿ ಮಾತನಾಡುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಆದರೆ ಈವರೆಗೂ ಕೂಡ ಇನ್ನು ಹೈಕಮಾಂಡ್ ಅಂತಹ ಒಂದು ಯಾವುದೇ ಒಂದು ಸುಳಿವನ್ನು ಬಿಟ್ಕೊಟ್ಟಿಲ್ಲ. ಆದರೆ ನಮಗಿರುವಂತಹ ಮೂಲಗಳ ಪ್ರಕಾರ ಶನಿವಾರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮುಗಿದ ನಂತರ ಬಹುತೇಕ ಇಬ್ಬರಿಗೂ ಕೂಡ ಮಾತುಕತೆಗೆ ಒಂದಷ್ಟು ವೇದಿಕೆ ಸಿದ್ಧ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗೇನಾದರೂ ಸಿ ಎಂ ಸಿದ್ದರಾಮಯ್ಯ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅದಲು ಬದಲು ಆಗುವಂಥದ್ದು ಅಧಿಕಾರ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಅವತ್ತೇ ಒಂದು ಸುಳಿವು ಕೂಡ ಸಿಗುವಂಥದ್ದು. ಅವತ್ತೇ ಹೈಕಮಾಂಡ್ ಇತ್ಯರ್ಥ ಮಾಡುತ್ತೆ ಅಂಥದ್ದಲ್ಲ. ಆದರೆ ಅವತ್ತು ಮಾತುಕತೆಗೆ ಸಿಕ್ಕಿದೆ ಆದರೆ ಒಂದಷ್ಟು ಸ್ಪಷ್ಟ ಚಿತ್ರಣ ಸಿಗುತ್ತೆ, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವ ಅಂತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತೇ ಕೇಂದ್ರ ಜಲಶಕ್ತಿ ಸಚಿವರನ್ನು ಭೇಟಿಯಾಗೋದಕ್ಕೆ ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಬಹುತೇಕ ಯಾರಾದರೂ ಕಾಂಗ್ರೆಸ್ನ ಹಿರಿಯ ನಾಯಕರು ಸಿಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ ಹೆಡ್ ಕ್ವಾರ್ಟರ್ಗೆ ಹೋಗುವಂಥದ್ದು ರೂಢಿ. ಯಾರೇ ಹಿರಿಯ ನಾಯಕರು ಯಾರೇ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಹಿರಿಯ ನಾಯಕರು ಯಾರು ಸಿಕ್ಕಿದ್ರೆ ಖಂಡಿತವಾಗಲೂ ಕೂಡ ಅವ್ರನ್ನ ಭೇಟಿ ಆಗಬಹುದು. ಕೆ ಸಿ ವೇಣುಗೋಪಾಲ್ ಅಥವಾ ಸುರ್ಜೇವಾಲಾ ಯಾರಾದರೂ ಭೇಟಿಯಾಗಿದ್ದರೆ ಸಿಕ್ಕಿದ್ರೆ ಒಂದು ಖಂಡಿತವಾಗಲೂ ಕೂಡ ಅವ್ರನ್ನ ಭೇಟಿಯಾಗಿ ಬರೋ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ದಿನ ಒಂದೇನು ಏನಾದರೂ ಸಾಧ್ಯ ಆದರೆ ಮಾತುಕತೆಗೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಜೊತೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬೆನ್ನಿಗೆ ಬಿದ್ದಂಥ ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ಅವ್ರಿಗೂ ಕೂಡ ಒಂದು ಸಂದೇಶವನ್ನು ತಲುಪಿಸಿದ್ದಾರೆ. ಆದರೆ ಸದ್ಯ ಹೈಕಮಾಂಡ್ ಇಬ್ಬರೂ ನಾಯಕರಿಗೂ ಕೂಡ ತತ್ಕ್ಷಣಕ್ಕೆ ಇಬ್ಬರನ್ನು ಭೇಟಿ ಹಾಕ್ತಾರೆ ಅಂತಕ್ಕಂತಹ ಮಾಹಿತಿ ಇಲ್ಲಿಯೂ ಕೂಡ ಇಲ್ಲ ಅಂತ ಒಂದು ಸಣ್ಣ ಸುಳಿವು ಕೂಡ ಇಲ್ಲ. ಆದರೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ದಿನ ಇದೆಯಲ್ಲ ಅವತ್ತು ಬಹಳ ನಿರ್ಣಾಯಕ ದಿನ, ಕಾಂಗ್ರೆಸ್ ಇಟ್ಸ್ ಎ ಕ್ರೂಷಿಯಲ್ ಡೇ ಅನ್ನುವಂಥ ಅರ್ಥದಲ್ಲಿ ಈಗ ಕಾಂಗ್ರೆಸ್ ರಾಜಕಾರಣದಲ್ಲಿ ಬಿಂಬಿತ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಶನಿವಾರ ಏನಾಗುತ್ತೆ, ಇಬ್ಬರು ನಾಯಕರಿಗೆ ವೇದಿಕೆಗೆ ಒದಗಿಸ್ಕೊಡ್ತಾರಾ ಕಾಂಗ್ರೆಸ್ ನಾಯಕರು ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ರಾಜ್ಯದಲ್ಲಿ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಅಂತಂದ್ರೆ ಈ DCM ಹಾಗೂ ರಾಜಣ್ಣ ಇಬ್ಬರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ರಾಜ್ಯ ರಾಜಕೀಯದಲ್ಲಿ ಬಹಳ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಬೇರೆಯದ್ದೇ ಚರ್ಚೆಗಳಿಗೆ ನಾಂದಿ ಹಾಡಿತ್ತು ಈ ಭೇಟಿಯಾಗಿದ್ಯಾಕೆ, ಆ ರಹಸ್ಯ ಈಗ ಬಯಲಾಗಿದೆ. ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಕಣ್ಣಿಟ್ರ ಅನ್ನುವಂಥ ಪ್ರಶ್ನೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಅವರ ಬೆಂಬಲವನ್ನ ಕೋರಿದ್ರ ಡಿ ಕೆ ಶಿವಕುಮಾರ್. ಒಂದು ದಿನದ ಅಂತರದಲ್ಲಿ 2 ಬಾರಿ ಭೇಟಿ ಮಾಡಿದ್ರು, ಬ್ಯಾಕ್ ಟು ಬ್ಯಾಕ್ ಭೇಟಿ. ಮೊದಲ ಭೇಟಿಯ ಕುತೂಹಲ ಅಂತಂದ್ರೆ 2ನೇ ಬಾರಿ ಭೇಟಿ ಮಾಡಿರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಯಿತು. ಒಂದೇ ದಿನದ ಅಂತರದಲ್ಲಿ 2 ಬಾರಿ ಭೇಟಿ ಮಾಡಿದ್ದಾರೆ ಅಂತಂದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಸಿಎಂ ಬಣವನ್ನ ಟಚ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿರುತ್ತೆ, ತಮಗೆ ಸಹಕಾರವನ್ನ ಕೋರಿದ್ರ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಈ ಮೀಟಿಂಗ್ ನಡೆದಿರೋದು ಅಪೆಕ್ಸ್ ಬ್ಯಾಂಕ್ ಹುದ್ದೆ ಬಗ್ಗೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತು, ಈ DCM ಹಾಗೂ ರಾಜಣ್ಣ ಇಬ್ಬರ ಭೇಟಿ ಸಾಕಷ್ಟು ಕುತೂಹಲ ಇತ್ತು. ಈ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ತಮ್ಮ ಪರಿಚಯಸ್ಥರಿಗೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸರ್ಕಸ್ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ. ರಾಜಣ್ಣ ಒಪ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಜೊತೆಗೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಹನುಮಂತು. ಅಶ್ವಿನಿ, DCM ಡಿ ಕೆ ಶಿವಕುಮಾರ್ ಅವರು ಮತ್ತು ರಾಜಣ್ಣ ಅವರ ನಡುವಿನ ಗುದ್ದಾಟ ಬಹಿರಂಗವಾಗಿ ಹೋಗಿತ್ತು. ಸಚಿವ ಸ್ಥಾನ ಕಳೆದುಕೊಂಡ ನಂತರದಲ್ಲಿ ಅಪೇಕ್ಷಾ ಬ್ಯಾಂಕ್ ಸ್ಥಾನದ ಮೇಲೆ ರಾಜಣ್ಣ ಅವರು ಕಣ್ಣಿಟ್ಟಿದ್ದಾರೆ ಅನ್ನುವಂತಹ ಮತ್ತು ಸಹಕಾರಿ ರಂಗದಲ್ಲಿ ರಾಜಣ್ಣವರ ಹಿಡಿತ ಚೆನ್ನಾಗಿದೆ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಇರುವಂತಹ ಹೊತ್ತಿನಲ್ಲಿ ರಾಜಣ್ಣ ಅವರನ್ನ ಭೇಟಿ ಮಾಡಿ ಈ ಸುದೀಗ 2 ಬಾರಿ ಈಗಾಗಲೇ DCM ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಒಂದಷ್ಟು ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಕಳೆದ 6-7 ತಿಂಗಳ ಹಿಂದೆಯೇ ಒಂದು ರಾಜಣ್ಣವರ ಸಚಿವ ಸ್ಥಾನದಲ್ಲಿ ಇದ್ದಂತ ಸಂದರ್ಭದಲ್ಲೇ ಒಂದು ಸಭೆ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು, ಎಲ್ಲರನ್ನೂ ಒಗ್ಗೂಡಿಸಿಕೊಂಡು. ಆ ಸಭೆಗೂ ಕೂಡ ರಾಜಣ್ಣವರು ಹೋಗದೆ ತಮ್ಮ ಪಟ್ಟನ್ನ ಸಡಿಲಿಕೆ ಮಾಡಿರ್ಲಿಲ್ಲ. ಇದೀಗ ಕಳೆದ ಶನಿವಾರ ಬೆಳ್ಳಿ ಪ್ರಕಾಶ್ ಅವರ ಅಧಿಕಾರಾವಧಿ ಮುಕ್ತಾಯ ಆಗಿರುವಂತಹ ಹಿನ್ನೆಲೆಯಲ್ಲಿ
ಆ ಸ್ಥಾನಕ್ಕೆ ಯಾರನ್ನಾದ್ರೂ ಕೂರಿಸ್ಬೇಕು ಅನ್ನೋಂಥ ಲೆಕ್ಕಾಚಾರ ಶುರುವಾಗಿದೆ. ಆ ಲೆಕ್ಕಾಚಾರದ ಭಾಗವಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು MLC ರವಿಕುಮಾರ್ ಅವರನ್ನ ಕೂರಿಸ್ಬೇಕು ಅನ್ನೋಂಥ MLC ಎಸ್ ರವಿ ಅವರನ್ನ ಕೂರಿಸ್ಬೇಕು ಅನ್ನೋಂಥ ಪ್ರಯತ್ನಗಳು ಕೂಡ ಸಾಕಷ್ಟು ಜೋರಾಗಿ ನಡೆಸಿದ್ದಾರೆ ಅನ್ನೋಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ರಾಜಣ್ಣ ಅವರು ಸಚಿವ ಸ್ಥಾನ ಕಳೆದುಕೊಂಡ ನಂತರದಲ್ಲಿ ಅವರೇ ಅಪೇಕ್ಷಾ ಬ್ಯಾಂಕ್ನ ಅಧ್ಯಕ್ಷರಾಗಬಹುದು ಅನ್ನುವಂಥ ಚರ್ಚೆಗಳು ಇರುವಂತ ಹೊತ್ತಿನಲ್ಲಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನಕ್ಕೆ ಕಸರತ್ತಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಆದ್ರೆ ರಾಜಣ್ಣ ಅವರು ಒಪ್ಪುತ್ತಾರ ಅನ್ನುವಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಅವರ ಹೇಳಿಕೆಯನ್ನೇ ನಾವು ಇಲ್ಲಿ ಉಲ್ಲೇಖ ಮಾಡುವಂತದ್ದಾದ್ರೆ, ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ನಾನು ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸಿಕೊಂಡಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಸೇಮ್ ಟೈಮ್ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಕೆಗೂ ಕೂಡ ಅವರು ಮನವೊಲ್ದಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಮುಂದುವರೆದು ಇದು ಪಕ್ಷದ ವಲಯವನ್ನು ಮೀರಿ ಸಹಕಾರ ರಂಗದಲ್ಲಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಪೇಕ್ಷಾ ಬ್ಯಾಂಕಿನ ಲೆಕ್ಕಾಚಾರದಲ್ಲಿ ಇಬ್ಬರ ನಡುವೆನೂ ಕೂಡ ಮುಂದೆನೂ ಕೂಡ ಒಂದಷ್ಟು ಜಟಾಪಟಿ ಆಗಬಹುದು ಅನ್ನುವಂತ ಒಂದಷ್ಟು ಲೆಕ್ಕಾಚಾರಗಳಿದಾವೆ. ಆದ್ರೆ ಒಂದಂತೂ ಸತ್ಯ, ಇಬ್ಬರು ಕೂಡ ಭೇಟಿಯಾದಂತ ಸಂದರ್ಭದಲ್ಲಿ ಅಪೇಕ್ಷಾ ಬ್ಯಾಂಕಿನ ವಿಚಾರಕ್ಕಾಗಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೆದಿದ್ದಾವೆ. ಆದ್ರೆ ಜೋರಾಗಿ ನಡೆದಂತ ಪ್ರಯತ್ನಗಳು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಪ್ರಯತ್ನ ಏನಿದೆ ಆ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಒಂದಷ್ಟು ಅನುಮಾನವೇ. ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಭೈರತಿ ಬಸವರಾಜ್ ಅವರಿಗೆ ಇವತ್ತು ದಿ ಬಿಗ್ ಡೇ. ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುತ್ತೆ. ಅದರ ಭವಿಷ್ಯ ಇವತ್ತು ಗೊತ್ತಾಗುತ್ತೆ. 11 ಗಂಟೆಗೆ ಅರ್ಜಿ ವಿಚಾರಣೆ ಇರೋದು. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಇತ್ಯರ್ಥಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಭೈರತಿ ಬಸವರಾಜು ನಿರೀಕ್ಷಣಾ ಜಾಮೀನು ಅರ್ಜಿ ಇವತ್ತು ತೀರ್ಮಾನ ಆಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಭೈರತಿ ಬೇಲ್ ಭವಿಷ್ಯ. ನ್ಯಾಯವಾದಿ ಸಂತೋಷ್ ಗಜಾನನ ಭಟ್ ಅವರಿಂದ ಆದೇಶವನ್ನ ನೀಡಲಾಗುತ್ತೆ. 11 ಗಂಟೆಗೆ ಭೈರತಿ ನಿರೀಕ್ಷಣಾ ಜಾಮೀನು ಭವಿಷ್ಯದ ಆದೇಶ ಹೊರಗೆ ಬೀಳುವಂತಹ ಸಾಧ್ಯತೆ ಇದೆ. ನಿನ್ನೆ ಸರ್ಕಾರಿ ವಕೀಲರ ಗೈರಿನ ಹಿನ್ನೆಲೆಯಲ್ಲಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಹಾಗಾಗಿ ಇವತ್ತು ವಿಚಾರಣೆ, ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೂ ಕೂಡ ಸರ್ಕಾರಿ ವಕೀಲರಿಗೆ ಜಡ್ಜ್ ಅವಕಾಶವನ್ನು ಕೊಟ್ಟಿದ್ದಾರೆ. ಲುಕೌಟ್ ನೋಟಿಸ್ಗೆ ಭೈರತಿ ಪರ ವಕೀಲರು ಆಕ್ಷೇಪವನ್ನು ಕೂಡ ಸಲ್ಲಿಸ್ತಾರೆ. ಇವತ್ತು ಲುಕೌಟ್ ನೋಟಿಸ್ ಜಾರಿ ವಿಚಾರದಲ್ಲಿ ಸುದೀರ್ಘವಾದಂಥ ವಾದ ಪ್ರತಿವಾದಗಳು ನಡೆಯುವಂಥ ಎಲ್ಲ ಸಾಧ್ಯತೆಗಳಿದೆ. ನಿರೀಕ್ಷಣಾ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ನಿನ್ನೆ ಸರ್ಕಾರಿ ವಕೀಲರು ಗೈರಾಗಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. 11 ಗಂಟೆಗೆ ಇವತ್ತು ವಿಚಾರಣೆ ಇದೆ. ಏನಾಗುತ್ತೆ ಅನ್ನೋ ಪ್ರಶ್ನೆ. ಹೈಕೋರ್ಟಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ. ಆ ನಂತರದಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಆ ಇತ್ಯರ್ಥ ಇವತ್ತು ಆಗುತ್ತೆ. 11 ಗಂಟೆಗೆ ಈ ಬೇಲ್ ಭವಿಷ್ಯ ಹೊರಗೆ ಬೀಳುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಭೈರತಿ ಬಸವರಾಜ್ ಅವರಿಗೆ ಒಂದು ರೀತಿಯಲ್ಲಿ ದಿ ಬಿಗ್ ಡೇ ಅಂತ ಹೇಳ್ಬೋದು. ಇವತ್ತು ನಿರೀಕ್ಷಣಾ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ನೋಡಿಕೊಂಡು ಅವ್ರ ಮುಂದಿನ ಹೆಜ್ಜೆ ಇರುತ್ತೆ ಅನ್ನುವಂಥದ್ದು ಬಹಳ ಕನ್ಫರ್ಮ್. ಏನಾಗಬಹುದು ಕೋರ್ಟಲ್ಲಿ, ಅದರ ಜೊತೆಯಲ್ಲಿ ಅವರು ಈಗಾಗಲೇ ಅಬ್ಸ್ಕಾಂಡ್ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಲುಕೌಟ್ ನೋಟಿಸ್ ಹೊರಡಿಸುವಂಥ ವಿಚಾರದಲ್ಲೂ ಇವತ್ತು ವಾದ ಆಗುತ್ತೆ. ಯಾವ ರೀತಿಯ ವಾದ ಪ್ರತಿವಾದಗಳು ಕೋರ್ಟ್ನಲ್ಲಿ ಇವತ್ತು ನಡೆಯುತ್ತೆ ಅಂತ? ಈಗಾಗಲೇ ಇನ್ನು 11 ಗಂಟೆಗೆ ಒಂದು ಸಮಯವನ್ನು ನಿಗದಿಪಡಿಸಲಾಗಿದೆ. ಆ ಸಮಯದಲ್ಲಿ CID ಪರ ವಕೀಲರೇನಿದ್ದಾರೆ ಅವರು ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗುತ್ತೆ. ಆದರೆ ನಿನ್ನೆ ಸಲ್ಲಿಸದ ಕಾರಣದಿಂದಾಗಿ ಇಂದು ಒಂದು ನಿಗದಿಯನ್ನು ಮಾಡಲಾಗಿತ್ತು. ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದರೆ ಲುಕೌಟ್ ನೋಟಿಸ್ಗಳನ್ನು ಹೊರಡಿಸಲಾಗಿದೆ ಅಂತ ಹೇಳಿ ಅನೇಕ ಕಡೆ ಸುದ್ದಿಗಳು ಬರ್ತಾ ಇದೆ. ಇಂತಹ ಒಂದು ಪ್ರಕರಣದಲ್ಲಿ ನಮ್ಮ ಒಂದು ಸ್ಟೇಟ್ಮೆಂಟ್ಗಳನ್ನು ತೆಗೆದುಕೊಳ್ಳದೆ ಅವರು ಲುಕೌಟ್ ನೋಟಿಸನ್ನು ಯಾವ ರೀತಿ ಸರ್ವ್ ಮಾಡ್ತಾರೆ ಅಂತ ಹೇಳಿ ಭೈರತಿ ಬಸವರಾಜ್ ಅವರ ವಕೀಲರೇನಿದ್ದಾರೆ ಅವರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಅಂದರೆ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರು ಎಲ್ಲೂ ಕೂಡ ಬೇರೆ ಕಡೆ ಪರಾರಿಯಾಗಿಲ್ಲ. ಅವರು ನೀವು ಹೇಳಿದಂತಹ ಸಂದರ್ಭದಲ್ಲಿ CID ಅಧಿಕಾರಿಗಳು ಯಾವಾಗ ಕರೀತಾರೆ, ಯಾವಾಗ ನೋಟಿಸನ್ನು ಕೊಡ್ತಾರೆ, ಆ ಸಂದರ್ಭದಲ್ಲಿ ನಾವು ಬಂದು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿ ಅವರೊಂದು ಸಮಜಾಯಿಷಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ 11 ಗಂಟೆಯ ಸಂದರ್ಭದಲ್ಲಿ CID ಅಧಿಕಾರಿಗಳು ಯಾವ ರೀತಿ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾರೆ ಮತ್ತು ಅದರಲ್ಲಿ ಆ ಅಂಶಗಳು ಏನೇನಿರುತ್ತೆ ಅನ್ನೋದ್ರ ಮೇಲೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಆದರೆ ಹೈಕೋರ್ಟ್ನಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ವಾದಗಳನ್ನು ಮಾಡಿದ್ರು. ಯಾವುದೇ ಒಂದು ಇದನ್ನು ಬೇಡ ಅಂತ, ಅಂದರೆ ಬಂಧನ ಪ್ರಕ್ರಿಯೆ ಆಗಿರಬಹುದು, ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳು ಬೇಡ ಅಂತ ಹೇಳಿ ವಾದವನ್ನು ಮಾಡಿದ್ರು. ಆದರೆ CID ಕೊಟ್ಟಂತಹ ಒಂದಷ್ಟು ಸಾಕ್ಷಿಗಳೇನಿದೆ
ಆ ಸಾಕ್ಷಿಗಳು ಬಲವಾಗಿರುವಂತಹ ಒಂದು ಕಾರಣದಿಂದಾಗಿ ಜಾಮೀನು ಮಂಜೂರು ಅಂದರೆ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತನಿಖಾ ಹಂತದಲ್ಲಿದೆ. ಇದಕ್ಕೆ ತನಿಖೆಯನ್ನು ನೀವು ಎದುರಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದು. ಈಗ ಜನಪ್ರತಿನಿಧಿ ನ್ಯಾಯಾಲಯ ಏನಿದೆ ಅದೇ ರೀತಿಯಾದಂತಹ ಅಂದರೆ ಹೈಕೋರ್ಟ್ ನೀಡಿರುವಂತಹ ಆದೇಶಗಳಿಗೆ ಇದಾಗುತ್ತಾ ಅನ್ನುವಂಥದ್ದು, ಅಂದರೆ ಸ್ಟಿಕ್ ಆನ್ ಆಗುತ್ತಾ ಅಥವಾ ಬೇರೆ ಏನಾದರೂ ಅದರಲ್ಲಿ ಏನಾದರೂ ಅಂಶಗಳನ್ನು ಹುಡುಕಿ ಅವರಿಗೆ ಜಾಮೀನನ್ನು ನೀಡುವಂತಹ ಮುಖಾಂತರ ಮತ್ತು ನೋಟಿಸ್ ನೀಡಿದಂತಹ ಸಂದರ್ಭದಲ್ಲಿ CID ಅಧಿಕಾರಿಗಳಿಗೆ ಒಂದು ಸಹಕಾರವನ್ನು ನೀಡಬೇಕು, ಅಂದರೆ ವಿಚಾರಣೆಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಜಾಮೀನು ನೀಡುತ್ತಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಹೀಗಾಗಿ ಇಲ್ಲಿ ವಾದ ಪ್ರತಿವಾದವಂತೂ ಖಂಡಿತವಾಗಿಯೂ ನಡೆಯುತ್ತೆ. ಯಾಕಂದರೆ ಆಕ್ಷೇಪಣೆ ವರದಿ ಸಲ್ಲಿಸಿದ ಬಳಿಕ ಅದನ್ನು ಅನಲೈಸ್ ಮಾಡಿದಂತಹ ಬೈರತಿ ಅವರ ವಕೀಲರು ಅದಕ್ಕೆ ಬೇಕಾದ್ರೆ ಅದರಲ್ಲಿದ್ದಂತಹ ಒಂದಷ್ಟು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅದರ ಬಗ್ಗೆ ಒಂದು ವಾದ ಮಾಡುವಂತಹ ಮುಖಾಂತರ ನಿರೀಕ್ಷಣಾ ಜಾಮೀನಿಗೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಕೂಡ 11 ಗಂಟೆಯ ಬಳಿಕವಷ್ಟೇ ಆ ಒಂದು ಪ್ರಹಸನ ಏನಿದೆ ಅದರ ಬಗ್ಗೆ ತಿಳಿಯಲಿದೆ ಅಂತಲೇ ಹೇಳ್ಬೋದು. ಅಕಸ್ಮಾತ್ ಜಾಮೀನೇನಾದರೂ ನಿರಾಕರಣೆ ಮಾಡಿದ್ರೆ ಮತ್ತೆ ಅವರು ಕೋರ್ಟ್ ಮೆಟ್ಲ ಎತ್ತರ ಅಥವಾ ಇದರ ಬಗ್ಗೆ ಈ ಒಂದು ರಿಜೆಕ್ಟ್ ಆಗಿರೋದ್ರ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸಿ ನಂತರ ಇದನ್ನು ಪರಿಶೀಲನೆ ನಡೆಸಿ ಅಂತ ಹೇಳಿ ಮತ್ತೊಂದು ಅರ್ಜಿ ಹಾಕುವಂತಹ ಸಾಧ್ಯತೆಗಳು ಕೂಡ. ಯಾಕಂದರೆ ಈ ಹಿಂದೆ ಅರೆಸ್ಟ್ ಆದಂತಹ ರಾಜಕಾರಣಿಗಳೇನಿದ್ದಾರೆ ಅವರಿಗೆ ಬೇಲ್ ಸಿಗೋದಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು ಮತ್ತು ಕೆಲವರಿಗೆ ಬೇಲು ಕೂಡ ಸಿಕ್ಕಿಲ್ಲ, ಕೆಲವರಿಗೆ ಕನ್ವಿಕ್ಷನ್ ಕೂಡ ಆಗಿದೆ. ಹೀಗಾಗಿ ಇದೊಂದು ಕೊಲೆ ಪ್ರಕರಣ ಆಗಿರುವಂತಹ ಒಂದು ಕಾರಣದಿಂದಾಗಿ ಇದರಿಂದ ಸಾಕಷ್ಟು ಒಂದು ಗಂಭೀರತೆ ಇದೆ ಮತ್ತು ಅದಕ್ಕೆ ಬೇಕಾದಂತಹ ಒಂದಷ್ಟು ಸಾಕ್ಷಿಗಳು ಕೂಡ CID ಅಧಿಕಾರಿಗಳ ಬಳಿ ಇದೆ ಅಂತ ಹೇಳಿ CID ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಯಾಕೆಂದ್ರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಮುಖಾಂತರ ನಾವು ಇಲ್ಲಿಂದ ಜಾಮೀನು ಪಡೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆಗಳನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅಶ್ವಿನಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ. ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ. ಸುಜಾತಾ ಭಟ್ ಕಣ್ಣೀರು ಹಾಕಿದ್ದಾರೆ. 5 ವರ್ಷದಿಂದ ಪಾರ್ಕ್ನಲ್ಲಿ ಸೂಪ್ ಮಾರ್ತಾ ಇದ್ರು ಸುಜಾತಾ ಭಟ್. ಪದ್ಮನಾಭನಗರದ ಪಾರ್ಕ್ನಲ್ಲಿ ಸುಜಾತಾ ಭಟ್ ಒಂದು ಅಂಗಡಿ ಹಾಕೊಂಡು ಅಲ್ಲಿ ಸೂಪ್ ಮಾರ್ತಾ ಇದ್ರು. ಅಂಗಡಿ ಮುಚ್ಚಿ ಧರ್ಮಸ್ಥಳಕ್ಕೆ ಹೋಗಿದ್ರು ಸುಜಾತಾ ಭಟ್. ಅದೇನೇನೋ ಆಸೆ ಆಮಿಷಕ್ಕೆ ಒಳಗಾದ್ರು. ಆ ನಂತರದಲ್ಲಿ ಸತ್ಯದ ಅರಿವಾಯ್ತು, ವಾಪಸ್ ಬಂದ್ರು. ಈಗ ಬದುಕಿಗೆ ಆಸರೆಯಾಗಿದ್ದಂಥ ಅಂಗಡಿ ಕೂಡ ಇಲ್ಲ. ಸುಜಾತಾ ಅಜ್ಜಿ ಕಣ್ಣೀರು ಹಾಕ್ತಾ ಇದ್ದಾರೆ. ನನ್ನ ಅಂಗಡಿಯನ್ನು ವಾಪಸ್ ಕೊಡಿಸಿ ಅಂತ ಆರ್ ಅಶೋಕ್ಗೆ ಮನವಿ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಜಾತಾ ಭಟ್. ರಾತ್ರೋರಾತ್ರಿ ಅಂಗಡಿ ಮಾಯ ಆಗಿದೆ, ನನಗೆ ಅಂಗಡಿ ಕೊಡಿಸಿ, ಬದುಕೋದಕ್ಕೊಂದು ದಾರಿ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣದಲ್ಲಿ ಸುಜಾತಾ ಭಟ್ ಹೆಸರು ಕೇಳಿ ಬಂದ ದಿನದಿಂದ ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ತಿರುವಿಗೊಂದು ತಿರುವನ್ನು ಪಡಿತಾ ಇದೆ. ಆದರೆ ಇದೀಗ ಪಡೆದಿರುವಂತಹ ತಿರುವು ಅವರ ಜೀವನವನ್ನು ಸಾಗಿಸ್ತಿದ್ದಂತಹ ದಾರಿಯನ್ನೇ ಸಂಪೂರ್ಣವಾಗಿ ಮುಚ್ಚಿಸ್ತಾ ಇದೆ. ಅದು ನಮ್ಮ ಜೊತೆಗೆ ಸುಜಾತಾ ಭಟ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಜೀವನದ ದಾರಿ ಅದಾಗಿದ್ದಂತಹ ನಿಮ್ಮ ಒಂದು ಚಿಕ್ಕ ಅಂಗಡಿ ಏನಾಯಿತು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಅಂತ? ನಾನು ಸುಮಾರು ಈ ಪಾರ್ಕ್ ಸ್ಟಾರ್ಟ್ ಆದಂದಿನಿಂದ ನಾನು ಸೂಪ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಆವಾಗಲೂ ತುಂಬ ತೊಂದರೆ ಕೊಟ್ಟರು, ಆದರೂ ಅದನ್ನು ಎದುರಿಸ್ಕೊಂಡು ಏನೋ ಒಂದು ನನ್ನ ಒಂದು ಇದನ್ನು ನೋಡಿಕೊಂಡು ಎಲ್ಲರೂ ಒಪ್ಪಿಗೆ ಕೊಟ್ಟರು. ನಾನು ಮಾಡ್ಕೊಂಡು ಬರ್ತಿದ್ದೆ. ಯಾವ ತಂಟೆನೂ ಇರಲಿಲ್ಲ, ತಕರಾರು ಇಲ್ಲ. ನನ್ನ ಪಾಡಿಗೆ ತಗೊಂಡು ಬರ್ತೀನಿ, ನನ್ನ ಪಾಡಿಗೆ ವ್ಯಾಪಾರ ಮಾಡ್ತೀನಿ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ. ಯಾವುದು ಏನೂ ತೊಂದರೆ ಇರಲಿಲ್ಲ ನನಗೆ. ಯಾರೂ ಇಲ್ಲಿ ಅಷ್ಟೊಂದು ಇದು ಮಾಡಿರಲಿಲ್ಲ. ಅದಾದ ಮೇಲೆ ನಮ್ಮ ಯಜಮಾನರು ತೀರಿ ಹೋದ್ಮೇಲೆ ಒಂದು ಟೇಬಲ್ ಒಳಗಡೆ ಇಟ್ಟು ಹೋಗಿದ್ದೆ. ಆ ಟೇಬಲನ್ನು ಸಮೇತ ತೆಗೆದು ಇದು ಮಾಡಿ BBMP ಅವರು ಬಂದ್ಕೊಂಡು ಏನೋ ಒಂದು ಕ್ಲೀನ್ ಮಾಡೋಕ್ಕೆ ಹೋಗಿ ಅದನ್ನೊಂದು ಸೈಡಿಗೆ ಇಟ್ಟಿದ್ರೆ ಆಗ್ತಿತ್ತು. ಅದನ್ನು ಸಮೇತ ಮುರಿದು ಹಾಕ್ಕೊಂಡು ಅದನ್ನು ಏನು ಮಾಡಿದ್ರೋ ಗೊತ್ತಿಲ್ಲ. ಹಾಗೆ ತುಂಬಾ ನನಗೆ ಇವಾಗ ಮೊನ್ನೆ ನಾನು ಒಂದು 3-4 ತಿಂಗಳ ಹಿಂದೆ ನಾನು ಧರ್ಮಸ್ಥಳ ಕೇಸಿನ ಬಗ್ಗೆ ಹೋಗ್ತಿರ್ಬೇಕಾಗಿದ್ರೆ ಸೆಕ್ಯೂರಿಟಿಗೆ ಹೇಳಿಬಿಟ್ಟು ಹೋಗಬೇಕಾಗಿದ್ರೆ ಹೀಗಿದೆ, ಈ ರೀತಿ ಇದೆ, ಅದನ್ನು ಒಂಚೂರು ಒಳಗಡೆ ಇಟ್ಟುಬಿಡು, ನನಗೆ ಇವಾಗ ತೊಗೊಂಡು ಹೋಗೋಕ್ಕಾಗಲ್ಲ, ಇಲ್ಲಾಂದರೆ ನಾನು ಬಂದಾವಾಗ ಮನೆಗೆ ತೊಗೊಂಡೋಗಿ ಇಟ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಹಾಗೂ ಅವನ ಹತ್ರ ಒಂದು ಯಾರ ಕಸ್ಟಮರ್ ಒಂದು 500 ರೂಪಾಯಿ ಕೊಟ್ಟಿದ್ರು ನನ್ನ ಕಡೆಯಿಂದ. ಅದನ್ನು ವಾಪಸ್ಸು ಕೊಡಲಿಲ್ಲ. ಬೇಡ ಬಿಡು ಹೋಗಲಿ ಅಂತ ಹೇಳಿ ಆ ಸೆಕ್ಯೂರಿಟಿ ಏನೋ ಪಾಪ ಅಂತ ಹೇಳ್ಕೊಂಡು ನಾನು ಬಿಟ್ಬಿಟ್ಟೆ. ನಾನು ಕೇಳೋದನ್ನೇ ಬಿಟ್ಬಿಟ್ಟೆ. ಹಾಗಾದರೆ ಅಟ್ಲೀಸ್ಟ್ ಒಂದು ಮಾನವೀಯತೆ ಬೇಡವಾ, ಒಂದು ಮನುಷ್ಯತ್ವ ಬೇಡವಾ? ಅಟ್ಲೀಸ್ಟ್ ಒಂದು ಹೇಳಿದ ಒಂದು ಆ ಅಮ್ಮಂದು ವಸ್ತುಗಳು ನಾವು ಒಂಚೂರು ಜಾಗೃತರಾಗಿ ಇಟ್ಟುಬಿಡೋಣ, ಆ ಅಮ್ಮ ಬಂದ ಮೇಲೆ ನಾವು ಕೊಡೋಣ ಅನ್ನುವಂಥ ಒಂದು ಯೋಚನೆ ಇರಬೇಕಾಗಿತ್ತು. ಅಷ್ಟು ಒಂದು ಮನುಷ್ಯತ್ವ ಇಲ್ಲದೆ ಇರುವ ಮನುಷ್ಯರು ಇದ್ದಾರೆ. ಹಾಗಾದರೆ ಬೆಳಗ್ಗೆ 5:15ಗೆ ಬಂದುಬಿಟ್ರೆ 8:30 ಒಳಗಡೆ ನಾನು ಹೋಗ್ಬಿಡ್ತೀನಿ. ಇಲ್ಲಿ ಏನು ತೊಂದರೆ, ಯಾವುದು ನಾನೇನು ಗಲೀಜು ಮಾಡ್ತಿರ್ಲಿಲ್ಲ ಅಥವಾ ಏನೂ ಇರ್ತಿರ್ಲಿಲ್ಲ ನನ್ನ ಪಾಡಿಗೆ. ಅದೇ ನನ್ನಕ್ಕಿಂತ ನೆಕ್ಸ್ಟ್ ಬಂದವಳಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ. ನಾನು ಒಬ್ಬಳೇ ಬದುಕೋದಲ್ಲ, ಇನ್ನೊಬ್ಬರಿಗೆ ನಾವು ಬದುಕೋಕ್ಕೆ ಅವಕಾಶ ಕೊಡಬೇಕು ಅಂತ. ಇವತ್ತು ಅವಳನ್ನು ಇಲ್ಲಿ ಬಂದು
ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.